ಈ ಲೋಕದಲ್ಲಿ ಎಲ್ಲರೂ ಎಲ್ಲ ಕೊಡಬಹುದು, ಆದ್ರೆ ನಿತ್ಯ ಜೀವ ಯಾರು ಕೊಡಲ್ಲ. ಒಂದ್ ವೇಳೆ ಯಾರಾದ್ರೂ ನಿಮ್ಗೆ ಹೇಳಬಹುದು, ನೀನ್ ಯೇಸ್ವಾಮಿ ಬಿಟ್ಬಿಡು, ನೀನ್ ಚರ್ಚ್ ಬಿಟ್ಬಿಡು, ಬೈಬಲ್ ಓದೋದ್ ಬಿಟ್ಬಿಡು, ಪ್ರಾರ್ಥನೆ ಮಾಡೋದ್ ಬಿಟ್ಬಿಡು, ಬೇಡ ಯೇಸ್ವಾಮಿ ಅನ್ಕೆ, ಯಾಕೆ ಕಷ್ಟವಾಗಿ ಜೀವಿಸ್ತೀಯಾ, ಯಾಕೆ ಇಕ್ಕಟ್ಟಿನಲ್ಲಿ ಜೀವಿಸ್ತಾ ಇದೆಯಾ, ಈ ಲೋಕದಲ್ಲಿ ಏನೇನ್ ಸುಖ ಇದೋ ಅದೆಲ್ಲ ಅನುಭವಿಸು, ಏನೇನ್ ಫೆಸಿಲಿಟಿ ಇದೋ ಅದೆಲ್ಲ ಅನುಭವಿಸು, ಸರಿ ಅವ್ರು ಕೊಡಬಹುದು, ಆದ್ರೆ ನಿತ್ಯ ಜೀವ ಮಾತ್ರನೇ ಅವ್ರು ಕೊಡಕ್ಕಾಗಲ್ಲ. ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದೆಂಬುದಾಗಿ ನಿನಗೆ ತಿಳಿಯೋದು ಎಂಬುದಾಗಿ ಬೈಬಲಲ್ಲಿ ಬರೆದಿದೆ. ಹೀಗಾಗಿ ಮನುಷ್ಯನ ಜೀವಿತ ಈ ಲೋಕದಲ್ಲಿ ಕ್ಷಣಿಕ, 60, 70, 80 ವರ್ಷ ಫಲ ಹೆಚ್ಚಿದರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೀಗಾಗಿ ಅದಾದ ಮೇಲೆ ಎಲ್ಲಿ ನಿನ್ನ ಆತ್ಮ ಜೀವಿಸುತ್ತೆ, ನಿತ್ಯ ನರಕನ ನಿತ್ಯ ಜೀವನ ಎಂಬುದಾಗಿ ನಿನಗೆ ಗೊತ್ತಾಗಬೇಕು. ಆದ್ರಿಂದ ನಿತ್ಯ ಜೀವವನ್ನು ಬಿಗಿಯಾಗಿ ಹಿಡಿದುಕೋ. ಹೋಲ್ಡ್ ಆನ್ ಟು ಇಟರ್ನಲ್ ಲೈಫ್. ಈ ಭಾನುವಾರದ ಸಂದರ್ಭದಲ್ಲಿ ಕರ್ತನು ನಿಮ್ಮೆಲ್ಲರನ್ನು ತನ್ನ ಆಲಯಕ್ಕೆ ಬರಮಾಡಿದ್ದಾರೆ. ನಾವೆಲ್ಲ ದೇವರ ಮಕ್ಕಳು, ದೇವರಿಗೆ ಪ್ರಿಯರಾದವರಾಗಿದ್ದೇವೆ. ಇಷ್ಟು ನಾವು ಸಮಯ ದೇವರನ್ನು ಆರಾಧಿಸಿದೆವು. ಈಗ ವಾಕ್ಯದ ಮೂಲಕವಾಗಿಯೂ ದೇವರು ನಮ್ಮನ್ನು ಬಲಪಡಿಸಲಿಕ್ಕೆ ನಾವು ಪ್ರಾರ್ಥನಾ ಪೂರ್ವಕವಾಗಿ ನಾವು ಕುಳಿತುಕೊಳ್ಳೋಣ. ನಾವು ಮೊದಲನೇದಾಗಿ ಸತ್ಯವೇದವನ್ನು ಅರಿಕೆ ಮಾಡೋಣ. ದಯವಿಟ್ಟು ನಾವೆಲ್ಲರೂ ನಮ್ಮ ಸತ್ಯವೇದಗಳು ತೆಗೆದುಕೊಳ್ಳೋಣ. ನಾವು ಸತ್ಯವೇದವನ್ನು ಅರಿಕೆ ಮಾಡೋಣ. ಓಕೆ, ಎಲ್ಲರೂ ಗಟ್ಟಿಯಾಗಿ ನಾವು ಹೇಳೋಣ. ಓಕೆ, ಕಮಾನ್. ನಾನು ಸತ್ಯವೇದವನ್ನು ನಂಬುತ್ತೇನೆ, ಸತ್ಯವೇದ ನನ್ನ ಬಗ್ಗೆ ಏನು ಹೇಳುತ್ತದೋ ಅಂಥವನಾಗಿಯೇ ಇದ್ದೇನೆ. ನಾನು ಸತ್ಯವೇದವನ್ನು ಮಾನಿಸುವುದರಿಂದ ಸತ್ಯವೇದವು ನನ್ನನ್ನು ಮಾನಿಸುವುದು. ಸತ್ಯವೇದದಲ್ಲಿರುವ ವಾಗ್ದಾನಗಳೆಲ್ಲವೂ ನನ್ನದು. ನಾನು ವಾಗ್ದಾನ ದೇಶದಲ್ಲಿದ್ದೇನೆ ಹೊರತು ಅರಣ್ಯದಲ್ಲಿಲ್ಲ, ಮತ್ತು ನಾವು 1000ದಷ್ಟು ಹೆಚ್ಚಾಗುತ್ತೇವೆ. ಈ ದಿನ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿಸಿಕೊಳ್ಳುತ್ತೇನೆ. ಅದರಿಂದ ನನ್ನ ಕುಟುಂಬದಲ್ಲಿ ಕೆಲಸದಲ್ಲಿ ಮತ್ತು ನನ್ನ ಸೇವೆಯಲ್ಲಿ ಅದ್ಭುತಗಳನ್ನು ಕಾಣುತ್ತೇನೆ. ಎಲ್ಲರೂ ಒಬ್ರಿಗೊಬ್ರು ಕೈ ಕೊಡ್ರಿ. ಇವತ್ತು ನೀನು ಇಲ್ಲಿ ಬಂದಿದ್ದು ಒಳ್ಳೆಯದು ಎಂಬುದಾಗಿ ನೀವು ಹೇಳ್ರಿ. ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ಸತ್ಯವೇದ ಭಾಗ ಯೂದನ ಪತ್ರಿಕೆ, ಹೊಸ ಒಡಂಬಡಿಕೆಯಲ್ಲಿ ಯೂದನ ಪತ್ರಿಕೆ. ಪ್ರಕಟಣೆಗಿಂತ ಮುಂಚೆ ಚಿಕ್ಕ ಪತ್ರಿಕೆ ಯೂದನ ಪತ್ರಿಕೆ, ಹೊಸ ಒಡಂಬಡಿಕೆಯಲ್ಲಿ 20 ಮತ್ತು 21ನೇ ವಚನವನ್ನು ಈಗ ಮೈಕ್ನಲ್ಲಿ ದಯವಿಟ್ಟು ಎದ್ದು ನಿಂತುಕೊಂಡು ರವಿಕುಮಾರ್ ಅಥವಾ ಪ್ರೀತಿ ಓದಬೇಕೆಂಬುದಾಗಿ ಬೇಡ್ಕೊಳ್ಳಿ. ಇಬ್ಬರಲ್ಲೊಬ್ಬರು. ಓಕೆ, ರವಿಕುಮಾರ್ ಸ್ಟೂಡ್ ಅಪ್. ಸೊ ರವಿಕುಮಾರ್ ಅವರು ಈಗ ನಮಗೆ ದೇವರ ವಾಕ್ಯವನ್ನು ಓದ್ತಾರೆ. ಯೂದನ ಪತ್ರಿಕೆ 1ನೇ ಅಧ್ಯಾಯ 20, 21 ಓದಬೇಕೆಂಬುದಾಗಿ ಬೇಡಿಕೊಳ್ತೇನೆ. ದೇವರಾತ್ಮವಿಲ್ಲದವರು ಆಗಿದ್ದಾರೆ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಕರ್ತನಿಗೆ ಸ್ತೋತ್ರ. ಈ ದಿನ ನನ್ನ ಪ್ರಸಂಗದ ವಿಷಯ ನಿತ್ಯ ಜೀವವನ್ನು ಬಿಗಿಯಾಗಿ ಹಿಡಿದುಕೋ. ಹೋಲ್ಡ್ ಆನ್ ಟು ಇಟರ್ನಲ್ ಲೈಫ್. ಇದು ನನ್ನ ಪ್ರಸಂಗದ ಟೈಟಲ್ ಆಗಿರ್ತದೆ. ಈ ಯೂದನ ಒಂದು ಪತ್ರಿಕೆಯಲ್ಲಿ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡ್ತಾರೆ. ಈ ಲೋಕದಲ್ಲಿ ಎಲ್ಲರೂ ಎಲ್ಲ ಕೊಡಬಹುದು, ಆದರೆ ನಿತ್ಯ ಜೀವ ಯಾರೂ ಕೊಡಲ್ಲ. ಒಂದು ವೇಳೆ ಯಾರಾದರೂ ನಿಮ್ಗೆ ಹೇಳಬಹುದು, ನೀನು ಯೇಸ್ವಾಮಿ ಬಿಟ್ಬಿಡು, ನೀನು ಚರ್ಚ್ ಬಿಟ್ಬಿಡು, ಬೈಬಲ್ ಓದೋದು ಬಿಟ್ಬಿಡು, ಪ್ರಾರ್ಥನೆ ಮಾಡೋದು ಬಿಟ್ಬಿಡು, ಬೇಡ ಯೇಸ್ವಾಮಿ ಅನ್ಕೆ, ಯಾಕೆ ಕಷ್ಟವಾಗಿ ಜೀವಿಸ್ತೀಯಾ, ಯಾಕೆ ಇಕ್ಕಟ್ಟಿನಲ್ಲಿ ಜೀವಿಸ್ತಾ ಇದೆಯಾ, ಈ ಲೋಕದಲ್ಲಿ ಏನೇನು ಸುಖ ಇದೋ ಅದೆಲ್ಲ ಅನುಭವಿಸು, ಏನೇನು ಫೆಸಿಲಿಟಿ ಇದೋ ಅದೆಲ್ಲ ಅನುಭವಿಸು, ಸರಿ ಅವ್ರು ಕೊಡ್ಬೋದು, ಆದರೆ ನಿತ್ಯ ಜೀವ ಮಾತ್ರನೇ ಅವ್ರು ಕೊಡೋಕ್ಕಾಗಲ್ಲ. ಈ ಲೋಕದಲ್ಲಿ ಚಿರಂಜೀವಿಯಾಗಿ ಪರ್ಮನೆಂಟಾಗಿ ಜೀವಿಸೋ ಹಾಗಿದ್ರೆ ಅವ್ರು ಹೇಳ್ದಂಗೆ ನೀನು ಕೇಳ್ಬೋದು. ಬಟ್ ನಿನಗೇ ಗೊತ್ತು ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದೆಂಬುದಾಗಿ ನಿನಗೆ ತಿಳಿಯೋದು ಎಂಬುದಾಗಿ ಬೈಬಲಲ್ಲಿ ಬರೆದಿದೆ. ಹೀಗಾಗಿ ಮನುಷ್ಯನ ಜೀವಿತ ಈ ಲೋಕದಲ್ಲಿ ಕ್ಷಣಿಕ, 60, 70, 80 ವರ್ಷ ಬಲ ಹೆಚ್ಚಿದರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೀಗಾಗಿ ಅದಾದ ಮೇಲೆ ಎಲ್ಲಿ ನಿನ್ನ ಆತ್ಮ ಜೀವಿಸುತ್ತೆ, ನಿತ್ಯ ನರಕನ ನಿತ್ಯ ಜೀವನ ಎಂಬುದಾಗಿ ನಿನಗೆ ಗೊತ್ತಾಗಬೇಕು. ಆದ್ದರಿಂದ ಯೇಸು ಸ್ವಾಮಿ ಉಚಿತವಾಗಿ ನಿನಗೆ ಶಿಲುಬೆಯಲ್ಲಿ ಸಂಪಾದನೆ ಮಾಡಿಕೊಟ್ಟಿದ್ದಾರೆ ನಿತ್ಯ ಜೀವ. ಆ ನಿತ್ಯ ಜೀವಕ್ಕಾಗಿ ಮಾತ್ರನೇ
ನಾನು ನೀನು ಯೇಸು ಸ್ವಾಮಿಯನ್ನು ನಂಬಿದ್ದೀವಿ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಿತ್ಯ ಜೀವನ ಕಾಲಲ್ಲಿ ಒದಿಬೇಡಿ, ನಿತ್ಯ ಜೀವನ ದೂರ ಬಿಸಾಕಬೇಡಿ. ಅದು ಬಹು ಬೆಲೆಯುಳ್ಳದು ಎಂಬುದಾಗಿ ನಿನಗೆ ಗೊತ್ತಾಗೋದು ಯಾವಾಗ ಅಂದರೆ, ಅದನ್ನು ಅಂಗೀಕರಿಸಿ ಪರಲೋಕಕ್ಕೆ ಹೋದಾಗ ಮಾತ್ರವಲ್ಲದೆ ಅದನ್ನು ತಿರಸ್ಕರಿಸಿ ನರಕಕ್ಕೆ ಹೋದಾಗಲೇ ಒಬ್ಬ ಮನುಷ್ಯನಿಗೆ ನಿತ್ಯ ಜೀವದ ಬೆಲೆ ಗೊತ್ತಾಗೋದು. ಆದ್ದರಿಂದ ಒಂದು ವೇಳೆ ನಿಮ್ಮ ತಂದೆ ತಾಯಿಗಳು ಯೇಸುಸ್ವಾಮಿ ನಂಬಿದರೆ, ಎಲ್ಲ ಟೀನೇಜರ್ಸ್ಗಳಿಗೂ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ತಂದೆ ತಾಯಿಗಳು ಹೇಳೋದು ಈಗ ನಿಮಗೆ ಒಂದು ವೇಳೆ ಇಚ್ಛೆ ಆಗಿರ್ಬೋದು, ಒಂದು ವೇಳೆ ಕಷ್ಟ ಆಗಿರ್ಬೋದು. ನಿಮ್ಮ ತಂದೆ ತಾಯಿಗಳು ನಿಮಗೆ ಹೇಳುವಂಥ ದೇವರ ವಾಕ್ಯ ಒಂದು ವೇಳೆ ಖಂಡಿತವಾಗಿ ಕಠಿಣ ಆಗಿರ್ಬೋದು. ಆದರೆ ಒಂದು ದಿನ ಕಣ್ಣೀರಿಡಬೇಡ್ರಿ. ದಯವಿಟ್ಟು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ನಿತ್ಯ ಜೀವವನ್ನು ಬಿಗಿಯಾಗಿ ಹಿಡಿದುಕೊಳ್ಳ್ರಿ. ಸಾಧಾರಣವಾಗಿ ಯೂದನ ಪತ್ರಿಕೆ ನಾವು ಒಂದು ವಚನ ಮಾತ್ರನೇ ಸಾಧಾರಣವಾಗಿ ಪ್ರಾರ್ಥನೆಯಲ್ಲೂ ಹೇಳೋದುಂಟು, ಅದನ್ನು ಪಾಸ್ಟ್ರುಗಳಾದ ನಾವು ಪ್ರಸಂಗ ಮಾಡೋದುಂಟು. ಅದು ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಿರಿ, ನಿತ್ಯ ಜೀವವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳ್ರಿ, ಕರುಣೆ ದೇವರ ಕರುಣೆಯನ್ನು ಎದುರು ನೋಡಿ ಎಂಬುದಾಗಿ ಹೇಳ್ಬೋದು. ಆದರೆ ಯೂದನ ಪತ್ರಿಕೆಯನ್ನೇ ಟೀಚ್ ಮಾಡೋದು ಭಾಳ ಕಡಿಮೆ. ಯಾಕಂದರೆ ಅದು ಬಹು ಚಿಕ್ಕ ಪುಸ್ತಕವಾಗಿ ಹೊಸ ಒಡಂಬಡಿಕೆಯಲ್ಲಿ ಸತ್ಯವೇದದಲ್ಲಿ 65ನೇ ಪುಸ್ತಕವಾಗಿ ಇಟ್ಟಿರೋದ್ರಿಂದ ವಾಟ್ ಈಸ್ ದಾಟ್. ಇನ್ನೂ ಕೆಲವರು ಏನರ್ಥ ಮಾಡ್ಕೊಂಡಿದ್ದಾರೆ ಅಂದರೆ, ಯೂದನ ಪತ್ರಿಕೆ ಓದಬಾರ್ದು. ಯಾಕೆ ಅಂತಂದರೆ ಅವನು 30 ಬೆಳ್ಳಿ ನಾಣ್ಯಕ್ಕೆ ಯೇಸು ಸ್ವಾಮಿಯನ್ನು ಹಿಡಿದುಕೊಟ್ಟಿದ್ರಿಂದ ಯಾಕೆ ಓದಬೇಕು ಎಂಬುದಾಗಿ ಎಷ್ಟೋ ಜನ ಯೂದನ ಪತ್ರಿಕೆಯನ್ನು ತಪ್ಪಾಗಿ ತಿಳ್ಕೊಂಡಿರುವುದು ಉಂಟು. ಸೊ ಇದರಿಂದ ನಾನು ಈ ಕೆಲವು ವಾರಗಳಲ್ಲಿ ಯೂದನ ಪತ್ರಿಕೆ ಒಂದೊಂದು ವಚನವನ್ನು ಈಗಿನ ಸನ್ನಿವೇಶಕ್ಕೆ ತಕ್ಕ ಹಾಗೆ ನಮಗೆ ಭಾಳ ಅನ್ವಯ ಆಗಿರೋದ್ರಿಂದ ಪವಿತ್ರಾತ್ಮ ನನಗೆ ಪ್ರೇರಣೆ ಮಾಡಿ ಇದರ ಬಗ್ಗೆ ನಾನು ಟೀಚಿಂಗನ್ನು ಮಾಡಬೇಕೆಂಬುದಾಗಿ ದೇವರು ನನಗೆ ಹೇಳಿರೋದ್ರಿಂದ ನಾನು ನಿಮಗೆ ಇದನ್ನು ನಾನು ಟೀಚ್ ಮಾಡ್ತೀನಿ. ಇದು ಖಂಡಿತವಾಗಿ ಯೂಟ್ಯೂಬ್ನಲ್ಲೂ ಸಹ ನೀವು ಇದನ್ನು ಕೇಳಿಸ್ಕೊಳ್ಬೋದು, ನೋಡ್ಬೋದು. ಯೂದನ ಪತ್ರಿಕೆ ಕ್ರಿಸ್ತ ಶಕ ಅಂದರೆ ಕ್ರಿಸ್ತನು ಸತ್ತು ಎದ್ದು ಪರಲೋಕಕ್ಕೆ ಏರಿ ಹೋಗಿ ಕ್ರಿಸ್ತ ಶಕ 60ರಲ್ಲಿ ಈ ಯೂದನ ಪತ್ರಿಕೆ ಬರೆಯಲಾಯಿತು. ಇದು ಮುಖ್ಯವಾಗಿ ಯಹೂದ್ಯ ಮತದಿಂದ ಕ್ರೈಸ್ತರಾಗಿ ಬಂದವರು ಮತ್ತು ಅನ್ಯ ಮತದಿಂದ ಕ್ರೈಸ್ತರಾಗಿ ಬಂದವರಿಗೆ ಈ ಪತ್ರಿಕೆಯನ್ನು ಯೂದ ಬರೀತಾನೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ ಸಂಪ್ರದಾಯ, ಎಫೆಕ್ಟ್ ಆ್ಯಂಡ್ ಅಫೆಕ್ಟ್ ಮತ್ತು ಡಿಫೆಕ್ಟ್ ಎಂಬುದಾಗಿ ನಾವು ನೋಡ್ತೀವಿ. ನಾವು ಹಿಂದೆ ನಾವು ಯಾವ ಒಂದು ಹಿನ್ನೆಲೆಯಿಂದ ಯೇಸು ಸ್ವಾಮಿ ಕಡೆಗೆ ಬಂದಿರ್ತೀವೋ ನಮ್ಮನ್ನು ಅಂಟಿಕೊಂಡು ಬರುತ್ತೆ ಸಂಪ್ರದಾಯಗಳು, ಸರಿನಾ? ಸೊ ಹೀಗಾಗಿ ಹೌ ಟು ರಿಯಲಿ ಇವ್ಯಾಲ್ಯುಯೇಟ್ ಯಾವ ಸಂಪ್ರದಾಯ ನಾನು ಕೈಗೊಂಡು ನಡಿಬೇಕು, ಯಾವುದು ನಾನು ಕೈಗೊಂಡು ನಡಿಬಾರ್ದು, ಇದು ಸಾಧಾರಣವಾಗಿ ನಮ್ಮೆಲ್ಲರಿಗೂ ಬರುವಂಥ ಒಂದು ಕನ್ಫ್ಯೂಷನ್, ದೇವ ಮಕ್ಕಳಿಗೆ ಬರುವಂಥ ಒಂದು ಗಲಿಬಿಲಿ, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು. ಸೊ ಹೀಗಾಗಿ ಎಷ್ಟೋ ದೇವ ಮಕ್ಕಳಾದ ನಮಗೆ ಈ ಒಂದು ಗಲಿಬಿಲಿ ಇರ್ತದೆ. ಈ ಸಂಪ್ರದಾಯಗಳು ನಮ್ಮನ್ನು ಅಂಟಿಕೊಂಡು ಬರ್ತದೆ. ಹೀಗಾಗಿ ಯಾವ ಸಂಪ್ರದಾಯಗಳು ಮಾಡಬೇಕು ಯಾವುದು ಮಾಡಬಾರ್ದು, ನಾನು ಯೇಸುಸ್ವಾಮಿ ನಂಬಿದ ಮೇಲೆ, ನಾನು ದೀಕ್ಷೆ ಸ್ನಾನ ತೆಗೆದುಕೊಂಡ ಮೇಲೆ ಇದು ಮಾಡಬೇಕಾ ಮಾಡಬಾರ್ದು ಅನ್ನೋದು ಸಾಧಾರಣವಾಗಿ ಎಲ್ಲರಿಗೂ ಇರುವಂಥ ಒಂದು ಸಂಶಯ, ಗಲಿಬಿಲಿ. ಸೊ ಹೀಗಾಗಿ ಈ ಸಂಪ್ರದಾಯಗಳನ್ನು ಅರಿತುಕೊಂಡಿದ್ದಂಥ, ಸಂಪ್ರದಾಯಗಳನ್ನು ಬಿಡಬೇಕಾ ಬಿಡಬಾರ್ದಾ ಎಂಬುದಾಗಿ ಅಂದುಕೊಂಡಿದ್ದಂಥ ಯಹೂದ್ಯ ಕ್ರೈಸ್ತರಿಗೂ ಅನ್ಯ ಕ್ರೈಸ್ತರಿಗೂ ಈ ಯೂದ ತನ್ನ ಪತ್ರಿಕೆಯನ್ನು ಬರೀತಾನೆ. ಸರಿ, ಈ ಪತ್ರಿಕೆ ಯೂದನಿಂದ ಬರೀಲಿಲ್ಲ. 30 ಬೆಳ್ಳಿ ನಾಣ್ಯಕ್ಕೆ ಯೇಸು ಸ್ವಾಮಿಯನ್ನು ಹಿಡಿದುಕೊಟ್ಟಂಥ ಯೂದನಿಂದ ಈ ಪತ್ರಿಕೆ ಬರೀಲಿಲ್ಲ. ಹೀಗಾಗಿ ಇಟ್ಸ್ ಗುಡ್ ಟು ರೀಡ್. ಹಾಗಾದರೆ ಇದು ಯಾರಿಂದ ಬರೆಯಲ್ಪಟ್ಟಿದ್ದು ಅಂದರೆ, ಮರಿಯಳಲ್ಲಿ ಯೇಸು ಈ ಲೋಕಕ್ಕೆ ಬಂದ ಮೇಲೆ ಮರಿಯಳು ಯೋಸೇಫನ ಮೂಲಕವಾಗಿ ಹುಟ್ಟಿದಂಥ ಯೇಸುವಿನ ತಮ್ಮಂದಿರಾದಂಥ ಕೆಲವರಲ್ಲಿ ಯೂದ ಒಬ್ಬ. ಯೇಸುವಿನ ತಮ್ಮಂದಿರಲ್ಲಿ ಮುಖ್ಯವಾಗಿ ಯಾಕೋಬ ಇದ್ದ, ಮಾತ್ರವಲ್ಲದೆ ಈ ಯೂದನು ಸಹ ಇದ್ದ. ಕೆಲವರೆಲ್ಲ ಇದ್ದರು. ಯೇಸುಸ್ವಾಮಿ ಹೇಳ್ತಾರೆ, ಒಂದು ಕಡೆ ಪ್ರಸಂಗ ಮಾಡ್ತಾ ಇರ್ತಾರೆ, ಅವಾಗ ಯಾರೋ ಬಂದು ಹೇಳ್ತಾರೆ, ನೋಡು ನಿನ್ನ ತಾಯಿ ಮತ್ತು ನಿನ್ನ ತಮ್ಮಂದಿರೆಲ್ಲ ಬಂದಿದ್ದಾರೆ. ಯೇಸುಸ್ವಾಮಿ ಏನು ಹೇಳ್ತಾರೆ, ತಂದೆ ಚಿತ್ತದಂತೆ ನಡೆಯುವವನೇ ನನಗೆ ಅಣ್ಣ ತಮ್ಮಂದಿರು ತಂಗಿ ತಾಯಿ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾರೆ. ಸೊ ಹೀಗಾಗಿ ಯೇಸುಸ್ವಾಮಿ ಪವಿತ್ರಾತ್ಮನ ಮೂಲಕವಾಗಿ ಗರ್ಭಧರಿಸಿದ್ದು ಮರಿಯಳ ಮುಖಾಂತರವಾಗಿ ಆತನ ಈ ಲೋಕಕ್ಕೆ ಬರ್ತಾರೆ. ಆದರೆ ಯೋಸೇಫನ ಮುಖಾಂತರವಾಗಿ ಗರ್ಭಧರಿಸಿದಂಥವರು, ಮರಿಯಳ ಮೂಲಕವಾಗಿ ದೈಹಿಕವಾಗಿ ಜನಿಸಿದಂಥವರಲ್ಲಿ ಯೂದ, ಯಾಕೋಬ ಮತ್ತು ಇನ್ನು ಕೆಲವರು ಇರ್ತಾರೆ. ಸೊ ಈಗ ದೈವಿಕವಾಗಿ ನೋಡೋದಾದರೆ, ಫಿಸಿಕಲಿ ನಾವು ನೋಡೋದಾದರೆ ಯೇಸುವಿನ ಜೊತೆಗೆ ಹುಟ್ಟಿದವರು ಎಂಬುದಾಗಿ ನಾವು ಹೇಳ್ಬೋದು. ಅದರಲ್ಲಿ ಯೂದ ಒಬ್ಬನಾಗಿರ್ತಾನೆ. ಯೂದ ಅಲ್ಲ, ಯೂದ. ಓಕೆ, ಸೊ ಅದನ್ನು ನಾವು
ಮತ್ತಾಯ 13:55, ಮಾರ್ಕ 6:3 ನಾವು ನೋಡ್ತೇವೆ, ಯೇಸುವಿನ ಜೊತೆಗೆ ಹುಟ್ಟಿದವರು. ಆ ಯೂದ ಈ ಒಂದು ಪತ್ರಿಕೆಯನ್ನು ಬರಿತಾನೆ. ವಾಸ್ ಕೈಂಡ್ ಆಫ್ ಈ ಯೂದ ಬಂದು ಸ್ವಲ್ಪ ಅವನ ಪತ್ರಿಕೆ ನೀವು ಓದೋದಾದರೆ ಅವನು ತುಂಬ ಕಂಡೀಷನ್ ವ್ಯಕ್ತಿ ಆಗಿದ್ದ. ಆಮೇಲೆ ಹೇಳ್ತೀನಿ ನಾನು ಯಾಕೆ ಅಂತ. ಈಗ ಈ ಪತ್ರಿಕೆ ಒಂದು ಥೀಮ್, ಸಾರಾಂಶ ಏನೆಂಬುದಾಗಿ ನಾವು ನೋಡುವಾಗ, ಕ್ರೈಸ್ತರು, ಕ್ರಿಶ್ಚಿಯನ್ಸರು ತಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಹೋರಾಡಬೇಕು. ಮತ್ತು ಎರಡನೇ ಥೀಮ್ ಬಂದು ಕಡೆಯವರೆಗೂ ನಂಬಿಗಸ್ತರಾಗಿರಬೇಕು ಎನ್ನುವುದೇ ಈ ಪತ್ರಿಕೆಯ ಒಂದು ಸಾರಾಂಶ. ತಿರ್ಗಾ ಹೇಳ್ತಾ ಇದ್ದೇನೆ, ನಾವು ಯೇಸುಸ್ವಾಮಿ ನಂಬಿರೋದು, ದೀಕ್ಷಾ ಸ್ನಾನ ಹೊಂದಿರೋದು ಒಂದಾದರೆ, ಕಡೆಗೆ ನಮ್ಮ ಉಸಿರು ಹೋಗೋಕ್ಕಿಂತ ಮುಂಚೆ ಅಥವಾ ಉಸಿರು ಹೋಗಬೇಕಾದ್ರೆ ನೀನು ಏನು ಹೇಳ್ತೀಯಾ ಅದು ಭಾಳ ಪ್ರಾಮುಖ್ಯ. ವಾಟ್ ಡು ಯು ಸೇ ಭಾಳ ಪ್ರಾಮುಖ್ಯ. ಅಥವಾ ಹಿಂಸೆ ಕಷ್ಟಗಳು ಬಂದಾಗ ನಾನು ನೀನು ಕ್ರೈಸ್ತನ ಅಕ್ರೈಸ್ತನ, ಅಥವಾ ಯೇಸುಸ್ವಾಮಿ ಮಗನ ಯೇಸುಸ್ವಾಮಿ ಮಗ ಅಲ್ವಾ ಎಂಬುದಾಗಿ ನಾವು ಏನು ಜನರ ಮುಂದೆ ಅರಿಕೆ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗಿರ್ತಾರೆ ನಾವು ಹೊಂದಿರುವಂಥ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದೋದು. ಫಾರ್ ಎಕ್ಸಾಂಪಲ್, ತಂದೆ ತಾಯಿಗಳು ಏನು ಮಾಡ್ತಾರೆ, ಮಕ್ಕಳಿಗೆ ಆಸ್ತಿ ಬಿಟ್ಟು ಹೋಗಿರ್ತಾರೆ. ಈ ಆಸ್ತಿ ನಿಮ್ಮದು ಆಗಬೇಕಾದ್ರೆ ತಂದೆ ತಾಯಿಗಳು ಏನು ಮಾಡಬೇಕು, ಅದನ್ನು ನಿಮಗೆ ಸೈನ್ ಮಾಡಿರ್ತಾರೆ ಅಲ್ವಾ. ಸೊ ನೀನೇನಾಗ್ತೀಯ, ಬಾಧ್ಯಸ್ಥನಾಗ್ತೀಯ. ನೀನು ತಂದೆ ತಾಯಿಗಳಿಗೆ ಮಗನೇ ಮಗಳೇ, ಆದರೆ ನಿನಗೆ ಆ ಆಸ್ತಿಗೆ ನೀನು ಬಾಧ್ಯನಾಗಬೇಕಾದ್ರೆ, ನೀನು ಗ್ಯಾರಂಟರ್ ಓನರ್ ಆಗಬೇಕಾದ್ರೆ ತಂದೆ ತಾಯಿಗಳು ವಿಲ್ ಆಗಲಿ ಅಥವಾ ಅವರ ಆಸ್ತಿಯನ್ನು ನಿನಗೆ ಒಂದು ವಿಲ್ ಆಗಿ ಬರೆದು ಸೈನ್ ಮಾಡಿದರೆ ಮಾತ್ರನೇ ನೀ ಬಾಧ್ಯಸ್ಥನಾಗ್ತೀಯ. ಅದೇ ರೀತಿ ಯೇಸುಸ್ವಾಮಿ ನಂಬುದವರಿಗೆಲ್ಲ ನಿತ್ಯ ಜೀವ ಇದೆ. ಇಟ್ಸ್ ಎ ಗಿಫ್ಟ್. ಯಾರ್ಯಾರು ಯೇಸುವಿಗೆ ತಮ್ಮ ಹೃದಯವನ್ನು ಕೊಟ್ಟಿರ್ತೀರೋ, ಮಾತ್ರವಲ್ಲದೆ ಯಾರ್ಯಾರು ಯೇಸುವಿನ ಹತ್ರ ನಾನು ಪಾಪಿ ಎಂಬುದಾಗಿ ಒಪ್ಪಿಕೊಂಡು ನನಗೆ ಪಾಪ ಕ್ಷಮಾಪಣೆ ಬೇಕೆಂಬುದಾಗಿ ಯಾರ್ಯಾರು ಒಪ್ಪಿಕೊಂಡು ಯೇಸುವಿನ ಶಿಲುಬೆ ಬಳಿಗೆ ಬಂದು ಸ್ವಾಮಿ ನನ್ನ ಕ್ಷಮಿಸಿ ಎಂಬುದಾಗಿ ಹೇಳಿ ಆತನ ದೇವರನ್ನಾಗಿ ಕರ್ತನಾಗಿ ಯಾರು ಅಂಗೀಕರಿಸ್ಕೊಳ್ತಾರೋ ಅವ್ರಿಗೆ ನಿತ್ಯ ಜೀವ ಗ್ಯಾರಂಟಿ. ಒಂದು ವೇಳೆ ಯಾರಾದರೂ ಎಸ್ ಗುಡ್ ಕೈ ತಟ್ರಿ, ವೆರಿ ಗುಡ್. ಒಂದು ವೇಳೆ ಈ ರಕ್ಷಣೆಯ ಗ್ಯಾರಂಟಿ ಯಾರಿಗಾದರೂ ಇಲ್ಲದೆ ಹೋದರೆ ಇವತ್ತು ನೀವೇನು ಹೇಳ್ಬೋದು ಗೊತ್ತಾ, ಸ್ವಾಮಿ ನಾನು ಪಾಪಿ ಅಂತ ಒಪ್ಕೊಳ್ಳೋದು ಭಾಳ ಕಷ್ಟ. ಗೋಪಿ ಅಂತ ಒಪ್ಕೋಬೋದು, ಬಟ್ ಪಾಪಿ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ಸರಿನಮ್ಮ? ಇವತ್ತು ಲೋಕದಲ್ಲಿ ಯಾರೇ ನೋಡ್ರಿ, ಯಾವುದೇ ಒಬ್ಬ ವ್ಯಕ್ತಿ ನೋಡಿ, ನಾನು ಪಾಪ ಮಾಡಿಬಿಟ್ಟೆ, ನಾನು ಪಾಪ ಮಾಡಿಬಿಟ್ಟೆ ಅಂತ ಹೇಳ್ದೆ ಹೋದರೆ ಅವನಿಗೆ ರಕ್ಷಣೆ ಇಲ್ಲ, ರಕ್ಷಕ ಇಲ್ಲ. ಆದರೆ ಯಾವಾಗ ನಾನು ನೀನು ಹೌದು ಸ್ವಾಮಿ ತಾಯಿಯ ಗರ್ಭದಿಂದ ಹುಟ್ಟಿದಾಗಲೇ ನಾನು ಪಾಪಿ, ನನ್ನ ಕ್ಷಮಿಸು ದೇವರೇ ಎಂಬುದಾಗಿ ಹೇಳ್ತೀವೋ, ನಮಗೆ ರಕ್ಷಕ ರೆಡಿಯಾಗಿದ್ದಾರೆ, ನಮಗೆ ರಕ್ಷಣೆ ಕೊಡ್ತಾರೆ, ನಮಗೆ ನಿತ್ಯ ಜೀವವನ್ನು ಕೊಡುವರಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿಯ ನಂಬಿ ನಿತ್ಯ ಜೀವವನ್ನು ನೀವು ಹೊಂದಿದ್ದೀರಲ್ಲ, ಆದರೆ ಆ ನಿತ್ಯ ಜೀವದಲ್ಲಿ ಒಳಗಡೆ ಹೋಗ್ಬೇಕಾದ್ರೆ, ನಿತ್ಯ ಜೀವ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಪರಲೋಕದಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಇಲ್ಲಿ ನಮ್ಮ ಹೃದಯದಲ್ಲಿ ಇದೆ, ಆದರೆ ಆ ನಿತ್ಯ ಜೀವದ ಪ್ಲೇಸು ಪರಲೋಕದಲ್ಲಿ ಇರ್ತದೆ. ಆ ಪರಲೋಕದಲ್ಲಿ ಹೋಗ್ಬೇಕಾದ್ರೆ ಬರೀ ಯೇಸುಸ್ವಾಮಿ ನಂಬಿ ದೀಕ್ಷಾ ಸ್ನಾನ ಹೊಂದಿದರೆ ಮಾತ್ರ ಸಾಲದು. ಲಾಸ್ಟ್ವರೆಗೂ ನಮಗೆ ಸಿಕ್ಕಿದಂಥ ನಿತ್ಯ ಜೀವನ ಹೋರಾಡಿ ಶರೀರ, ಲೋಕ, ಸೈತಾನ ಇದು ಮೂರಕ್ಕೂ ವಿರುದ್ಧವಾಗಿ ಹೋರಾಡಿ ಜೀವಿಸ್ಬೇಕು. ನಾನು ಯೇಸುಸ್ವಾಮಿ ನಂಬಿದ ದೀಕ್ಷಾ ನಾನು ಪರಲೋಕ ಹೋಗ್ತೀನಿ ಅಂತೇಳಿ ಇಷ್ಟ ಬಂದಂಗೆ ಜೀವಿಸಿದ್ರೆ ನಿತ್ಯ ಜೀವ ಇದೆ, ಆದರೆ ಒಳಕ್ಕೆ ಹೋಗೋಕ್ಕಾಗಲ್ಲ ಅಷ್ಟೇ. ಆ ನಿತ್ಯ ಜೀವ ಒಂದು ವೇಳೆ ನರಕದಲ್ಲಿರ್ಬೋದು. ಎಲ್ಲರೂ ಇಲ್ಲಿದ್ದೀರಾ? ನನಗೆ ನಿತ್ಯ ಜೀವ ಇದೆ ಬಿಡು ಅಂತೇಳ್ಬಿಟ್ಟು ಇಷ್ಟ ಬಂದಂಗೆ ಕುಡಿಯೋದು, ಸಿಗರೆಟ್ ಸೇದೋದು, ಮತ್ತು ಕೆಟ್ಟದನ್ನು ನೋಡೋದು, ಕೆಟ್ಟದನ್ನು ಆಶಿಸೋದು, ಇದೆಲ್ಲ ಮಾಡಿದ್ರೆ ನಿತ್ಯ ಜೀವ ಇದೆ, ಆದರೆ ಅದು ಯಾವ ಪ್ಲೇಸಲ್ಲಿ ಗೊತ್ತಿಲ್ಲ. ಅದು ನಿತ್ಯ ನರಕದಲ್ಲಿದೆಯೋ ನಿತ್ಯ ಪರಲೋಕದಲ್ಲಿದೆಯೋ ಗೊತ್ತಿಲ್ಲ. ಅದೇನೇ ಈ ಪತ್ರಿಕೆ ನಮಗೆ ಬರೆಯೋದು. ನಿತ್ಯ ಜೀವ ಹೊಂದ್ಬಿಟ್ಟಿದ್ದೀವಿ ನಾವು, ಎಲ್ಲರೂ ನಾವು ಅಲ್ಲೇ ಹೇಳ್ತೀವಿ, ಆದರೆ ಪ್ಲೇಸ್ ಭಾಳ ಪ್ರಾಮುಖ್ಯ. ನರಕನ ಸ್ವರ್ಗನ, ಇದನ್ನು ನಾನು ನೀನು ತೀರ್ಮಾನ ಮಾಡಬೇಕು. ನನ್ನ ನಿನ್ನ ಜೀವಿತ ರಹಸ್ಯವಾದ ಜೀವಿತ ಯಾರೂ ಇಲ್ಲದೆ ಇರುವಾಗ ಏನು ನೋಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಏನು ಯೋಚನೆ ಮಾಡ್ತಾ ಇದ್ದೀವಿ, ದಿಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಹೋರಾಡಬೇಕು, ಇವುಗಳಿಗೆ ವಿರುದ್ಧವಾಗಿ ಹೋರಾಡಬೇಕು. ಸರಿ, ಈ ಯೂದನ ಪತ್ರಿಕೆ ಎಲ್ಲರೂ ಆಮೇಲೆ ಬೈಬಲ್ ತೆಗಿಬೇಕು. ಈ ಪತ್ರಿಕೆ ಎಲ್ಲರೂ ಬೈಬಲ್ ತೆಗೆದಿದ್ದೀರಾ? ಸರಿ, ಯೂದನ ಪತ್ರಿಕೆಯ ಹಿನ್ನೆಲೆ, ಸನ್ನಿವೇಶ, ಉದ್ದೇಶ ತಿರ್ಗಾ ಹೇಳ್ತೀನಿ. ಬ್ಯಾಕ್ಗ್ರೌಂಡ್, ಪರ್ಪಸ್ ಆ್ಯಂಡ್ ಅಕೇಶನ್. ಕನ್ನಡದಲ್ಲಿ ಉದ್ದೇಶ, ಸನ್ನಿವೇಶ, ಹಿನ್ನೆಲೆ. ಏನಂದರೆ
1ನೇ ಶತಮಾನ ಆದ ತಕ್ಷಣವೇ ಯೇಸು ಸ್ವಾಮಿ ಭೂಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೋದರು. ಅಪೊಸ್ತಲರು ಬಲವಾದ ಸೇವೆಯನ್ನು ಮಾಡಿದ್ರು. ಯೇಸುವೇ ದೇವರೆಂಬುದಾಗಿ ನಿರೂಪಿಸಿದರು. ಮಾತ್ರವಲ್ಲದೆ ಎಲ್ಲರೂ ರಕ್ಷಣೆ ಹೊಂದಿ ಪಾಪದಿಂದ ಬಿಡುಗಡೆಯಾಗಿ ಅವರೇನು ಮಾಡಿದ್ರು, ದೇವರನ್ನ ಹಿಂಬಾಲಿಸ್ತಾ ಇದ್ರು. ಸಭೆಗಳು ಬೆಳೀತಾ ಇತ್ತು. ಎಲ್ಲರೂ ಅಷ್ಟೇ ದೇವರ ಕೃಪೆ ಮೇಲೆ ಆತ್ಕೊಂಡ್ರು, ವಾಕ್ಯದ ಮೇಲೆ ಆತ್ಕೊಂಡ್ರು. ಆವಾಗಿನ ಕಾಲದಲ್ಲಿ ದೀಕ್ಷಾ ಸ್ನಾನ ಅಂದರೆ ಎಷ್ಟು ಸ್ಟ್ರಿಕ್ಟ್ ಆಗಿತ್ತು ಅಂತಂದರೆ, ಒಬ್ಬ ದೀಕ್ಷಾ ಸ್ನಾನ ತಗೊಂಡ ಅಂದರೆ ಅವ್ನು ನೆಕ್ಸ್ಟ್ ಪಾಪ ಮಾಡ್ತಾ ಇರಲಿಲ್ಲ. ಅದು ದೀಕ್ಷಾ ಸ್ನಾನ. ಅದಕ್ಕೆ ಅಷ್ಟು ಬಲವಾಗಿತ್ತು ಸಭೆಗಳು, ಸೇವೆಗಳು, ಅದ್ಭುತಗಳು, ಸೂಚಕ ಕಾರ್ಯಗಳು. ಈ ದಿನಗಳಲ್ಲೇ ನಾವು ಏನೇನೋ ಕಾಂಪ್ರಮೈಸ್ ಮಾಡ್ತೀವಿ. ಮಾತ್ರವಲ್ಲದೆ ನಾವು ಇಲ್ಲಿಂದ ಬಂದವರು, ಅಲ್ಲಿಂದ ಬಂದವರು, ಸರಿ ಅದಕ್ಕೆ ಹಿಂಗೆ ಬಿಟ್ಟುಬಿಡಿ, ಹಂಗೆ ಬಿಟ್ಟುಬಿಡಿ ಅಂತ ಹೇಳಿಬಿಟ್ಟು ಇಷ್ಟ ಬಂದಾಗೆ ನಾವು ಇಷ್ಟ ಬಂದಾಗ ಮಾಡೋದ್ರಿಂದ ಅದರ ಬಲನೂ ಹೋಯ್ತು, ಶಕ್ತಿನೂ ಹೋಯ್ತು ಬಿಡಿ. ಸೊ ಅದಕ್ಕೂ ಏನಾಗೋಯ್ತು, ಸಭೆಗಳಲ್ಲಿ ಸ್ಮೋಕ್ ಬಂತು, ಲೈಟ್ ಹೊಟ್ಟೋಯ್ತು ಅಲ್ವಾ. ಸೊ ಈ ಥರ ಆಗೋಯ್ತು. ಬಟ್ ಆಗಿನ ಕಾಲದಲ್ಲಿ ಹಂಗಲ್ಲ. ಒಬ್ಬನು ಯಾವಾಗ ನಾನು ದೀಕ್ಷಾ ಸ್ನಾನ ತಗೊಳ್ತೀನಿ ಅಂತ ತೀರ್ಮಾನ ಮಾಡ್ತಾನೋ ಅವನು 2 ಕಾರ್ಯನ ಸಾಬೀತು ಮಾಡಬೇಕಾಯ್ತು. ನಾನು ಸಾಯ್ತಾ ಇದ್ದೀನಿ ಇದಕ್ಕೆ. 1 ಸಂಪ್ರದಾಯ, 2 ಪಾಪ. ಈ ವುಡ್ ನಾಟ್ ಡೂ ಇಟ್. ಅದು ಭಾಳ ಸ್ಟ್ರಿಕ್ಟ್ ಆಗಿತ್ತು. ಸರಿ, ಈಗ ನಾವು ಈ ಪತ್ರಿಕೆಯಲ್ಲಿ ನಾವು ನೋಡುವಂಥದ್ದು ಏನಂತಂದರೆ, ಸಭೆಗಳು ಬೆಳೀತಾ ಇರಬೇಕಾದ್ರೆ, ಅಪೊಸ್ತಲರ ಬೋಧನೆಯಲ್ಲಿ ಬೆಳೀತಾ ಇರಬೇಕಾದ್ರೆ, ಕ್ರಿಸ್ತ ನಂಬಿಕೆಯಲ್ಲಿ ಬೆಳೀತಾ ಇರಬೇಕಾದ್ರೆ ಗ್ನಾಸ್ಟಿಸ್ ಎಂಬುದಾಗಿ ಒಂದು ಗುಂಪು ಬಂತು. ಈ ಯಹೂದ್ಯರ ಮಧ್ಯದಲ್ಲೇ ಸ್ಟಾಲಿನ್ ಮಾತ್ರವಲ್ಲದೆ ಇನ್ನೊಬ್ಬ ವ್ಯಕ್ತಿ ಇದ್ದ. ಅವರ ಒಂದು ತತ್ವಗಳನ್ನು ಇವರು ಅನುಸರಿಸೋಕ್ಕೆ ಶುರು ಮಾಡಿದ್ರು. ಅದು ಯಾವುದು ಅಂತಂದರೆ ಪ್ರಮುಖವಾಗಿ ಜ್ಞಾನ, ಗ್ನಾಸ್ಟಿಸಿಸಮ್ ಎಂಬುದಾಗಿ ಹೇಳ್ತಾರೆ. ನಿನಗೆ ಜ್ಞಾನ ಇದ್ದರೆ ನೀನು ಪರಲೋಕ ಹೋಗ್ಬೋದು. ನಿನಗೆ ಜ್ಞಾನ ಇದ್ದರೆ, ನಿನ್ನ ಡಿಗ್ರಿ ಇದ್ದರೆ ಪರಲೋಕ ಹೋಗ್ಬೋದು. ನೀನು ಒಳ್ಳೆ ಕೆಲಸ ಇದ್ದರೆ ಪರಲೋಕ ಹೋಗ್ಬೋದು. ಎಲ್ಲರ ಮುಂದೆ ನೀನು ಚೆನ್ನಾಗಿದ್ದರೆ ಪರಲೋಕ ಹೋಗ್ಬೋದು. ಎಲ್ಲರ ಮುಂದೆ ನಿನಗೆ ಒಳ್ಳೆ ಚಿನ್ನ, ಬೆಳ್ಳಿ, ಆಡಂಬರ, ವೈಡೂರ್ಯ, ಒಳ್ಳೆ ಮನೆ, ಬೇರೆ ಎಲ್ಲರಿಗಿಂತ ನೀನು ಉತ್ತಮವಾಗಿದ್ದರೆ ನೀನು ಪರಲೋಕಕ್ಕೆ ಹೋಗ್ಬೋದು ಎಂಬುದಾಗಿ ಹೇಳಿ ಒಂದು ಗುಂಪು ಉತ್ಪತ್ತಿಯಾಗಿ, ಆ ಗುಂಪಿನ ಜನರು ಯಹೂದ್ಯರೇ ಅವರು. ಆದರೆ ಅವ್ರು ಏನು ಮಾಡಿದ್ರು, ವೇಷ ಹಾಕ್ಕೊಂಡು ಸಭೆ ಒಳಗಡೆ ಬಂದು ಪೌಲ, ಯೋಹಾನ ಮತ್ತು ಕೆಲವರೆಲ್ಲರೂ, ಪೇತ್ರ, ಇವರೆಲ್ಲರೂ ಇಲ್ದಿರುವಾಗ ಸಭೆ ಒಳಗಡೆ ಬರೋದು. ಬಂದುಬಿಟ್ಟು ಅವರೇನು, ಆ ಅಪೊಸ್ತಲರು ಏನು ಹೇಳೋದು, ನೀವು ಯೇಸು ಸ್ವಾಮಿ ನಂಬಿದ್ರೇ ನಿಮ್ಗೆ ನಿತ್ಯ ಜೀವನ, ಯೇಸು ಕ್ರಿಸ್ತನ ರಕ್ತದಿಂದಲೇ ನಿಮ್ಗೆ ನಿತ್ಯ ಜೀವನ. ಇಲ್ಲ 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 ಇಲ್ಲ, ನಿಮ್ಗೆ ಇದೆಲ್ಲ ಇದ್ಬಿಟ್ರೆ ನಿಮ್ಮ ನಿತ್ಯ ಜೀವ ಸಿಗುತ್ತೆ ಅಂತೇಳಿ ಒಳಗಡೆ ಬಂದು ಸುಳ್ಳು ಬೋಧನೆ ಮಾಡೋಕ್ಕೆ ಶುರು ಮಾಡಿದ್ರು. ಆವಾಗ ಸಭೆ ವೀಕ್ ಆಗೋಕ್ಕೆ ಶುರು ಆಯಿತು. ಸಭೆಯಲ್ಲಿ ಪವರ್ ಕಡಿಮೆ ಆಯಿತು. ಸಭೆಯಲ್ಲಿ ವಿಭಜನೆ ಶುರು ಆಯಿತು. ಎಲ್ರಿಗೂ ಏನು ಇಷ್ಟ? ಈಸಿ ಇಷ್ಟ ಅಲ್ಲ, ಈಸಿಯಾಗಿ ಹೊರಟ್ಬಿಡ್ಬೇಕು. ಯೇಸು ಸ್ವಾಮಿ ಏನು ಹೇಳಿದ್ರು, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗ್ರಿ. ಇಕ್ಕಟ್ಟಾದ ಬಾಗಿಲು ಯಾವುದು? ಈ ಬೈಬಲ್ಲು. ಮತ್ತಾಯ 5:6-7 ಏನು ಬರೆದಿದೆ? ಆತ್ಮದಲ್ಲಿ ಬಡವರಾಗಿರೋರು, ದುಃಖ ಪಡುವವರು, ಸಮಾಧಾನ ಪಡಿಸುವವರು, ನೀತಿಗೆ ಹಸಿದು ಬಾಯಾರಿದವರು, ಈ ವಾಕ್ಯಗಳಿಗೆ ಅನುಗುಣವಾಗಿ ನಡೆಯುವುದೇ ಇಕ್ಕಟ್ಟಿನ ಬಾಗಿಲು. ಸರಿ, ಈ ಬೈಬಲ್ ಇಷ್ಟೆಲ್ಲ ನಮ್ಮ ಈ ಸಿಚುವೇಶನ್ ನಿಮ್ಗೇನು ಅರ್ಥ ಆಗಲ್ವಾ? ನಮ್ಗೆ ಹಿಂಗಿದೆ, ನಮ್ಗೆ ಹಂಗಿದೆ ಎಂಬುದಾಗಿ ಹೇಳೋರು ಎಷ್ಟೋ ಜನ ಆ ಟೈಮಲ್ಲೂ ಇದ್ದರು, ಈಗಲೂ ಸಹ ಇದ್ದಾರೆ. ಸೊ ಹೀಗಾಗಿ ಈ ಗ್ನಾಸ್ಟಿಸಿಸಮ್ ಅಥವಾ ಈ ಜ್ಞಾನಿಗಳು ಬಂದು ಯೇಸುವಿನ ಶಿಲುಬೆ ಮೇಲೆ ಹಾತ್ಕೊಳ್ಳದೇನೆ ಬರೀ ಜ್ಞಾನದ ಮೇಲೆ ಹಾತ್ಕೊಳ್ರಿ ಎಂಬುದಾಗಿ ಯಾವಾಗ ಜನಕ್ಕೆ ಹೇಳಕ್ಕೆ ಬಂದರೋ, ಆವಾಗ ಕ್ರೈಸ್ತರು ಹಿಂಜಾರಿ ಹೋಗೋದಕ್ಕೆ ಯಾವಾಗ ಶುರು ಆದರೋ ಯೂದ ಬರ್ತಾನೆ. ಯೇಸುವಿನ ದಾಸನಾದ ಯೂದ ಮಾತ್ರವಲ್ಲದೆ ಯೇಸುವಿನ ಕುಟುಂಬದಲ್ಲಿ ಹುಟ್ಟಿದಂಥ ಯೂದ ಅವನು ಬಂದೇನು ಹೇಳ್ತಾನೆ, ನೋ 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 ನೋ, ಅವ್ರು ಹೇಳೋದು ರಾಂಗ್. ಈಗ ನಾನು ಹೇಳ್ತೀನಿ ಕೇಳಿ ಅಂತೇಳಿ ಯೂದನ ಪತ್ರಿಕೆಯನ್ನು ಅವನು ಬರೀತಾನೆ. ಅದೇ ಯೂದನ ಪತ್ರಿಕೆ ಬರೆದದ್ದಕ್ಕೆ ಉದ್ದೇಶ. ಸರಿ, ಈಗ ಎಲ್ಲರೂ ನಾವು ಯೂದನ ಬರೆದ ಪತ್ರಿಕೆ 1 ಮತ್ತು 2ನೇ ವಚನ ಮಾತ್ರವೇ ಇವತ್ತು ನಾವು ಕಲಿಯಕ್ಕೆ ಹೋಗ್ತೀವಿ. ಓಕೆ, ಸೊ ಓಪನ್ ಯುವರ್ ಬೈಬಲ್ ಪ್ಲೀಸ್. ಓಪನ್ ಯುವರ್ ಬೈಬಲ್. ಎಲ್ಲರೂ ಬೈಬಲ್ ತೆಗೆಯೋಣ. ನಾನು ಯೂದನ ಪತ್ರಿಕೆಯ ಕಡೆಯ ವಾಕ್ಯದವರೆಗೂ ನಾನು ಪ್ರಸಂಗ ಮಾಡ್ತೀನಿ. ಆದರೆ ಇವತ್ತು 2 ವಚನ ಮಾತ್ರನೇ ನಾನು ಪ್ರಸಂಗ ಮಾಡೋದು. ಸೊ ಹೀಗಾಗಿ ಯಾರ್ಯಾರ ಹತ್ರ ಬೈಬಲ್ ಇದೆಯೋ ಅವರೆಲ್ಲರೂ ಗಟ್ಟಿಯಾಗಿ, ಇಂಗ್ಲೀಷಲ್ಲೇ ಇರ್ಬೋದು, ಕನ್ನಡದಲ್ಲೇ ಇರ್ಬೋದು, ತಮಿಳಿನಲ್ಲೇ ಇರ್ಬೋದು, ತೆಲುಗುನಲ್ಲೇ ಇರ್ಬೋದು, ಯಾವುದೇ ವಾಕ್ಯ ಇದ್ದರೂ ಪ್ರಿಯ ದೇವರ ಮಕ್ಕಳೇ, ಈಗ ನಾವೇನು ಮಾಡೋಣ, ಗಟ್ಟಿಯಾಗಿ ಓದೋಣ. ಏನು? ಯೂದನ ಪತ್ರಿಕೆ 1, 2ನೇ ವಚನ ಗಟ್ಟಿಯಾಗಿ ಓದೋಣ. ಓಕೆ, ಕಮಾನ್. ಹಾಂ.
ಯೇಸು ಕ್ರಿಸ್ತನ ದಾಸನು ಯಾಕೋಬನ ತಮ್ಮನೂ ಆಗಿರುವ ಯೂದನು ತಂದೆಯಾದ ದೇವರಲ್ಲಿ ಪ್ರಿಯರಾದವರು ಯೇಸು ಕ್ರಿಸ್ತನಿಗಾಗಿ ಕಾಯಲ್ಪಟ್ಟವರು ಆಗಿರುವವರಿಗೆ ಬರೆಯುವುದೇನೆಂದರೆ, ದೇವರಿಂದ ಕರೆಯಲ್ಪಟ್ಟ ನಿಮಗೆ ಕರುಣೆಯು ಶಾಂತಿಯು ಪ್ರೀತಿಯು ಹೆಚ್ಚಾಗಲಿ. ವೆರಿ ಗುಡ್. ಈ ವಾಕ್ಯಗಳನ್ನು ಓದಿದಂಥ ಎಲ್ಲ ದೇವ ಮಕ್ಕಳು ಧನ್ಯರೇ. ದೇವರ ವಾಕ್ಯವನ್ನು ನೀವು ಗಟ್ಟಿಯಾಗಿ ಓದ್ರಿ. ಯಾವಾಗಲೂ ಅಷ್ಟೇ, ನಾಚಿಕೆನೇ ಪಡಬೇಡಿ. ಓಕೆ, ಗಟ್ಟಿಯಾಗಿ ಓದ್ರಿ. ದೇವರ ವಾಕ್ಯವನ್ನು ಓದಿದವರು ಧನ್ಯವಾದಾಗಿ ದೇವರ ವಾಕ್ಯ ಹೇಳ್ತಾರೆ. ಸರಿ, ಈ 2 ವಚನಗಳನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡ್ಬೋದು, ಅಥವಾ 4 ಅಂಶಗಳು ಈ ಒಂದು 2 ವಚನದಲ್ಲಿ ಇದೆ. 1, ಯೇಸು ಕ್ರಿಸ್ತನ ದಾಸನು. 2, ತಂದೆಯಾದ ದೇವರಲ್ಲಿ ಪ್ರಿಯರಾದವರು. 3, ಯೇಸು ಕ್ರಿಸ್ತನಿಗಾಗಿ ಕಾಯಲ್ಪಟ್ಟವರು. 4, ಯೇಸು ಕ್ರಿಸ್ತನಿಂದ ಅಥವಾ ದೇವರಿಂದ ಕರೆಯಲ್ಪಟ್ಟವರಿಂದ ಕರುಣೆ, ಶಾಂತಿ, ಪ್ರೀತಿ ಹೆಚ್ಚಾಗುತ್ತೆ. ಈ 4 ಕಾರ್ಯಗಳನ್ನ ನಿಮಗೆ ಒಂದೊಂದಾಗಿ ನಾನು ಮಾತಾಡ್ತೀನಿ. ಆವಾಗಲೇ ನಾನು ಹೇಳಿದೆ, ಯೇಸುವಿನ ಫ್ಯಾಮಿಲಿಯಲ್ಲಿ ಮರಿಯಳು ಯೋಸೇಫನ ಮುಖಾಂತರವಾಗಿ ಹುಟ್ಟಿದವನೇ ಯೂದ. ಬಟ್ ಅವನು ತನ್ನನ್ನು ಯಾವ ರೀತಿ ಪರಿಚಯ ಮಾಡ್ಕೊಳ್ತಾನೆ ನೋಡ್ರಿ. ಯೇಸು ಕ್ರಿಸ್ತನ ದಾಸನು ಯೂದ. ನೋಡಿ ಅವನು ಹೆಂಗೆ ಪರಿಚಯ ಮಾಡ್ಕೊಳ್ತಾನೆ ಅವನನ್ನು. ಇವತ್ತು ನಾವು ನಮ್ಮನ್ನು ಪರಿಚಯ ಮಾಡ್ಕೊಳ್ಬೇಕಾದ್ರೆ ನಾವು ನಮ್ಮ ಒಂದು ಲೌಕಿಕವಾದಂಥ ಪೊಸಿಷನ್ಸ್ಗಳನ್ನ ಗಟ್ಟಿಯಾಗಿ ಹೇಳಿ, ಆದರೂ ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ, ನಾನು ಇಂಜಿನಿಯರ್, ನಾನು ಟೀಚರ್, ನಾನು ಡಾಕ್ಟರು, ನಾನು ನಾನು DC, ನಾನು ಈ ಥರ ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ. ಅದು ಮಾತ್ರ ಜೋರಾಗಿ ಹೇಳ್ತೀವಿ. ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ, ನಾನು ಬೈಬಲ್ ನಂಬಿದ್ದೀನಿ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ಯೇಸು ಕ್ರಿಸ್ತನ ಮಗನು ದಾಸನು ಎಂಬುದಾಗಿ ಹೇಳೋಕ್ಕೆ ವಾಲ್ಯೂಮ್ನ ನಾವು ಕಡಿಮೆ ಮಾಡ್ತೀವಿ. ನನಗೆ ಎಷ್ಟೋ ಫ್ರೆಂಡ್ಸ್ ಇದ್ದಾರೆ, ನನ್ನ ಜೊತೆ ಓದ್ದವರು ಎಷ್ಟೋ ಫ್ರೆಂಡ್ಸ್ ಇದ್ದಾರೆ. ಕೆಲವು ಒಬ್ಬ DC ಆಗಿದ್ದಾನೆ, ಒಬ್ಬ BSF ಅಲ್ಲಿದ್ದಾನೆ, ಒಬ್ಬನು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾನೆ. ಇವರೆಲ್ಲ ಇದ್ದರೂ ಸಹ ಕಡೆಗೆ ಅವ್ರು ನನ್ನ ಕೇಳ್ತಾರೆ, ನೀನೇನಾಗಿದೆಯೋ? ನಾನು ಪಾಸ್ಟರ್ ಆಗಿದ್ದೀನಿ. ಸ್ವಾಮಿ ಒಕ್ಕತ್ತೆ. ಒಂದು ಕಡೆ ಅವನಿಗೆ ಮುಗುಳನಾಗೆ, ಇನ್ನೊಂದು ಕಡೆಗೆ ಒಂದು ಮರ್ಯಾದೆ. ಪ್ರಿಯ ದೇವರ ಮಕ್ಕಳೇ, ಒಂದು ಮಾತ್ರ ನೆನ್ಪಿಟ್ಕೊಳ್ರಿ, ಯೇಸುವಿನ ಮಕ್ಕಳು ಮುಖ್ಯವಾಗಿ ಈಗಿನ ಕಾಲದಲ್ಲಿ ನಮ್ಮೆಲ್ರಿಗೂ ಒಂದು ಟೆಸ್ಟ್ ಬರುತ್ತೆ. ಅಮ್ಮ ನೀ ಧೈರ್ಯವಾಗಿ ಹೇಳಮ್ಮ, ಒಂದು ಮದುವೆ ಫಂಕ್ಷನ್ಗೆ ಹೋಗ್ತೀಯೋ ಅಥವಾ ಯಾವುದೋ ಮನೆ ಓಪನಿಂಗ್ ಫಂಕ್ಷನ್ಗೆ ಹೋಗ್ತೀಯೋ, ಎಲ್ಲೇ ಹೋದ್ರು ನಾನು ಯೇಸುವಿನ ಮಗಳು, ಯೇಸುವಿನ ಮಗ ಅಂತೀವಿ. ಅಲ್ಲಿ ಒಂದು ಟೆಸ್ಟ್ ನಿನಗಿದೆ. ಟೆಸ್ಟ್ ಇದೆ ಮಾ. ಇಲ್ಲಿ ಬಂದು ನಾನು ನೀನು ದೂತ ಥರ ಕೈಗಳನ್ನೆತ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಭೂತ ಥರ ಅಡ್ಕೊಂಡು ಬಚ್ಚಿಟ್ಕೊಂಡು ಹೋಗೋದಲ್ಲ. ಧೈರ್ಯವಾಗಿ ಹೋಗು, ಧೈರ್ಯವಾಗಿ ಹೋಗು, ಧೈರ್ಯವಾಗಿ ಹೇಳು, ನಾನು ಯೇಸುವಿನ ಮಗಳು, ಯೇಸುವಿನ ಮಗನು ಎಂಬುದಾಗಿ ಧೈರ್ಯವಾಗಿ ಹೇಳಕ್ಕೆ ನಾನು ನೀನು ನಾಚಿಕೆ ಪಡಬಾರ್ದು. ಇಲ್ಲಿ ಯೂದ ಅವನೇನು ಗೆಟಪ್ಪು ಸೆಟಪ್ಪು ಸ್ಟೈಲ್ ಎಲ್ಲ ತೋರಿಸ್ಲಿಲ್ಲ. ಅವನು ತನ್ನ ಲೆವೆಲ್ ತೋರಿಸಲಿಲ್ಲ. ಹೇಳ್ತಾನೆ ಗೊತ್ತಾ, ನಾನು ಯೇಸು ಕ್ರಿಸ್ತನ ದಾಸನು ಎಂಬುದಾಗಿ ಹೇಳ್ತಾನೆ. ಇಷ್ಟಕ್ಕೂ ಯಾರೋ ಅವನು ಮರಿಯಳ ಮೂಲಕವಾಗಿ ಹುಟ್ಟಿದವನು. ಏನಿರಬೇಕು ಆತನಿಗೆ ಗೊತ್ತಾ? ಸತ್ತ ಲಾಜರನನ್ನು ಎಬ್ಬಿಸಿದಂಥ ಆ ಹೀರೋ ಇದಾನಲ್ಲ, ಆತನ ತಮ್ಮ ನಾನ್ರೇ ಅಂತ ಹೇಳ್ಬೋದಾಗಿತ್ತು. ಯಾವುದೂ ಹೇಳಲಿಲ್ಲ. ಅವನೇನು ಹೇಳ್ತಾನೆ ಗೊತ್ತಾ? ಐ ಆಮ್ ಜಸ್ಟ್ ನಥಿಂಗ್ ಬಟ್ ಸರ್ವೆಂಟ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸುವಿನ ದಾಸನು ಎಂಬುದಾಗಿ ಹೇಳ್ತಾನೆ. ಒಂದು ವೇಳೆ ಪ್ರಿಯ ದೇವರ ಮಕ್ಕಳೇ, ನೀವು ನಿಮ್ಮ ಪೊಸಿಷನ್ ಹೇಳೋ ತಪ್ಪಿಲ್ಲ, ನಿಮ್ಮ ಡಿಗ್ರಿ ಹೇಳೋ ತಪ್ಪಿಲ್ಲ, ನಿಮ್ಮ ಕ್ಲಾಸ್ ಹೇಳೋ ತಪ್ಪಿಲ್ಲ, ನಿಮ್ಮ ಪ್ರೊಫೆಷನ್ ಹೇಳೋ ತಪ್ಪಿಲ್ಲ. ನೋ ರಾಂಗ್ ಇನ್ ಟೆಲ್ಲಿಂಗ್ ದ್ಯಾಟ್, ನೋ ರಾಂಗ್ ಇನ್ ಟೆಲ್ಲಿಂಗ್ ದ್ಯಾಟ್. ಆದರೆ ಅದ್ರ ಜೊತೆಗೆ ನಾನು ಬೈಬಲ್ನ ನಂಬ್ತೀನಿ, ನಾನು ಯೇಸುವನ್ನು ನಂಬ್ತೀನಿ, ನಾನು ಯೇಸುವಿನ ದಾಸನಾಗಿದ್ದೀನಿ, ನಾನು ನಿತ್ಯ ಜೀವ ಪಡೆದಿದ್ದೀನಿ ಅವರಿಂದ ಅಂತ ಹೇಳಕ್ಕೆ ನೀನು ನಾಚಿಕೆ ಪಡಬೇಡ. ನನಗೆ ಗೊತ್ತು, ಎಲ್ಲೋ ಇನ್ನೂ ಮಳೆ ಬರಲಿಲ್ಲ, ಅದಕ್ಕೆ ಎಲ್ಲೋ ಒಂದು ಕಡೆ ಹಾನಿ, ಅಲ್ಲೇ ಇಲ್ವ, ಇಲ್ಲೊಂದು ಬಂತು, ಇಲ್ಲೊಂದು ಬಂತು, ಅಲ್ಲೊಂದು ಬಂತು ಅಷ್ಟೇ. ಬಟ್ ನೋ ಪ್ರಾಬ್ಲಮ್. ನನಗೆ ಪ್ರಾಬ್ಲಮ್ ಏನಿಲ್ಲ. ಅಲ್ಲೆಲ್ಲೂ ಮೇಲೆ ಡಿಪೆಂಡ್ ಆಗಿಲ್ಲ ನನ್ನ ಪ್ರಸಂಗ. ಬಟ್ ನಿನ್ನಲ್ಲಿ ಆ ಒಂದು ಕುಮ್ಮಕ್ಕಿರಬೇಕು, ಧೈರ್ಯ ಇರಬೇಕು. ಈ ದಿನಗಳಲ್ಲಿ ಭಯ ಪಡಬೇಡ ನೀನು. ಸೊ ಯೇಸು ಕ್ರಿಸ್ತನ ದಾಸನು ಅಂದ್ರೇನು? ನಾನು ಸ್ಕೂಲ್ನಲ್ಲಿ, ಹೈಸ್ಕೂಲ್ನಲ್ಲಿ ಮಾನಿಟರ್ ಆಗಿದ್ದೆ, ಅಂದರೆ ಸ್ಕೂಲ್ ಲೀಡರ್ ಆಗಿದ್ದೆ. ಈಗ ಹುಡುಗರಿಗೂ ಲೀಡರ್ಸ್ ಇರ್ತಾರಲ್ಲ, ಸ್ಕೂಲ್ ಕಾಲೇಜಲ್ಲಿ ಚಾಯ್ಸ್ ಮಾಡ್ತಾರಲ್ಲ, ಚೂಸ್ ಮಾಡ್ತಾರೆ. ಸೊ ಆವಾಗ ನಾನು ಹುಡುಗರಿಗೆ ಲೀಡರ್ ಆಗಿದೆ. ಎಲ್ಲ ನನ್ನ ಅಂಡರಲ್ಲಿ ಇಲ್ಲ ಅಂದರು 150-200 ಜನ ಇದ್ದರು. ಹುಡುಗಿರಿಗೆ ಒಬ್ಳಿದ್ಲು. ಇವಳೇನು ಮಾಡೋಳು ಗೊತ್ತಾ? ನಮಗೆಲ್ಲ ಆವಾಗ ವಾಚ್ ಅಂದರೆ ನಮಗೆಲ್ಲ ಸಿಗ್ತಾ ಇದ್ದಿದ್ದು 10th PUC ಅದಾದಮೇಲೆ ವಾಚ್ ಗಿಫ್ಟ್ ಕೊಟ್ಟರೆ ಎಲ್ರಿಗೂ ತೋರಿಸ್ತಾ ಇದ್ದು. ಇವಳು ಹಂಗಲ್ಲ, ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ಗೆ ವಾಚ್ ತೊಗೊಂಬರೋಳು, HMT ವಾಚ್ ಅವಾಗೆಲ್ಲ. ಆವಾಗ ಏನು ಮಾಡೋಳು ಗೊತ್ತಾ?
ವಾಚ್ಗಳು ಅವ್ರ ಅಪ್ಪ ಬೇರೆ ಒಳ್ಳೆ ಸಾಹುಕಾರ, ವಾಚ್ ಕೊಟ್ಬಿಡೋರು. ಇವಳು ಇಲ್ಲೊಂದು ಹಾಕ್ಕೊಂಡು ಟೀಚರ್ ಸಮಾಜದಲ್ಲಿ ಮೊದಲನೇ ಗವರ್ನರ್ ಯಾರು, ವೈಸರ ಯಾರು ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅನ್ನೋಳು. ನಾನು ಅಲ್ಲಿ ಕುತ್ಕೊಂಡು ಲೇ 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 ಏನಕ್ಕೆ ಹಿಂಗೆ ಕೈ ತೋರಿಸ್ತೀಯೇ? ಅವಳನ್ನವಳು ಕುತ್ಕೊಳ್ಳೋ ಮಾರ್ಕೋ. ಅವಳಿಗೇನು ಗೊತ್ತಾ, ಅವಳಿಗೇನು ಗೊತ್ತಾ, ವಾಚ್ ನೋಡಬೇಕು. ಎಲ್ಲರೂ ಗಮನ ಇಡಿ. ನಮ್ಮ ಅಪ್ಪ ಸಾಹುಕಾರ. ಪ್ರಿಯ ದೇವರ ಮಕ್ಕಳೇ, ನಿನ್ನ ಲೆವೆಲ್ಲು ನನ್ನ ಲೆವೆಲ್ ಏನಿರ್ಬೋದು ಪ್ರಿಯ ದೇವರ ಮಕ್ಕಳೇ, ನೋ ಪ್ರಾಬ್ಲಮ್. ದೇವರು ನನಗೆ ಇದು ಕೊಟ್ಟಿದ್ದಾರೆ ಹೇಳೋದ್ರಲ್ಲಿ ತಪ್ಪಿಲ್ಲ. ಬಟ್ ಆದರೆ ಯೇಸುವಿನ ಬಗ್ಗೆ ಹೇಳಬೇಕಾದ್ರೆ ಎಲ್ಲದಕ್ಕಿಂತಲೂ ವಾಲ್ಯೂಮ್ ಜಾಸ್ತಿ ಆಗಿರಲಿ. ಹಲ್ಲೆಲೂಯಾ. ಈಗ ನಾವು ನೋಡೋಣ ಯೇಸು ಕ್ರಿಸ್ತನ ದಾಸನು ಅಂದರೆ ಏನು ಎಂಬುದಾಗಿ ನಾವು ನೋಡೋಣ. ಆಕ್ಟ್ಸ್ 22 ಅಪೋಸ್ತಲರ ಕೃತ್ಯ ಹೊಸ ಒಡಂಬಡಿಕೆಯಲ್ಲಿ 22ನೇ ಅಧ್ಯಾಯ, ಅಪೋಸ್ತಲರ ಕೃತ್ಯ 22ನೇ ಅಧ್ಯಾಯ 6ನೇ ವಚನ ನಾವು ನೋಡಿಕೊಳ್ಳೋಣ. ಅಪೋಸ್ತಲರ ಕೃತ್ಯ 22:6. ನಾನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬಂದಾಗ ಸುಮಾರು ಮಧ್ಯಾಹ್ನದಲ್ಲಿ ಫಕ್ಕನೆ ಆಕಾಶದೊಳಗಿಂದ ಒಂದು ದೊಡ್ಡ ಬೆಳಕು ನನ್ನ ಸುತ್ತಲೂ ಹೊಳೆಯಿತು. ನಾನು ನೆಲಕ್ಕೆ ಬಿದ್ದೆನು. ನಾನು ಎಲ್ಲಿ ಬಿದ್ದೆ? ನೆಲಕ್ಕೆ. ಇದೇ ಕ್ರಿಸ್ತನ ದಾಸನು. ಐ ಫಾಲ್ ಟು ದ ಗ್ರೌಂಡ್. ನನಗೇನೇ ಇದ್ದರೂ ನಾನು ಬೈಬಲ್ ಓದ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಚರ್ಚಲ್ಲಿ ಕೂತ್ಕೊಳ್ತೀನಿ. ನನಗೆ ಲೆವೆಲೆಲ್ಲ ಮುಖ್ಯ. ನನಗೆ ಯೇಸುವಿನ ಶಿಷ್ಯರ ಪಾದಗಳನ್ನು ತೊಳೆಯುವಂಥ ಟವಲ್ ಮುಖ್ಯ. ಆ ಥರ ಇರಬೇಕು ಪ್ರಿಯರೇ. ಆ ದೀನ ಸ್ವಭಾವ ನನ್ನಲ್ಲಿ ನಿನ್ನಲ್ಲಿ ದೇವರು ನೋಡ್ತಾರೆ. ಕೆಲವರು ಇಲ್ಲ ಜರ್ಮನಿನೋ ಇಲ್ಲ ಅಮೇರಿಕನೋ ಇಲ್ಲ ಅಲ್ಲಿ ಹೋಗ್ಬಿಟ್ರೆ ಅವ್ರ ಇಂಗ್ಲೀಷೇ ಚೇಂಜ್. ಸರಿ, ಅಲ್ಲಿರೋ ಪ್ರಜೆಗಳ ಭಾಷೆ ನಮ್ಗೆ ಅರ್ಥ ಆಗುತ್ತೆ. ಈ ಇಂಡಿಯಾದಿಂದ ಹೋಗ್ಬಿಟ್ಟು ಸುಮಾರು ದಿನ ಇಟ್ಬಿಟ್ಟು ವಾಪಸ್ ಬಂದರೆ ಇವ್ರ ಇಂಗ್ಲೀಷೇ ಅರ್ಥ ಆಗೋದಿಲ್ಲ. ಅದು ಏನು ಮಾತಾಡ್ತಾರೋ ಗೊತ್ತಾಗೋದಿಲ್ಲ. ಯಾಕೆ ಅವ ಲೆವೆಲ್ಲೆಲ್ಲ ಮಾನವಾಗಿ ಕರೆಕ್ಟಾದ ಇಂಗ್ಲೀಷ್ ಮಾತಾಡೋ, ಅದರಲ್ಲೇನು ಬಂತು? ಯಾಕೆ ಲೆವೆಲ್ ತೋರಿಸ್ತೀಯಾ? ಆಮೇನ್. ಕೆಲವು ತಂದೆ ತಾಯಿಗಳು ಏನು ಮಾಡ್ತಾರೆ, ತಮ್ಮ ಮಕ್ಕಳನ್ನ ಚೆನ್ನಾಗಿ ಓದಲಿ ಅಂದ್ಬಿಟ್ಟು ಇಲ್ಲಿಂದ ಹೊರದೇಶಕ್ಕೆ ಕಳಿಸ್ತಾರೆ. ಈ ಮಕ್ಕಳೇನು ಮಾಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಹೊರದೇಶದಲ್ಲಿ ಸುತ್ತಾಡ್ಕೊಂಡು ತಿರುಗಾಡ್ಕೊಂಡು ವಾಪಸ್ ಇಲ್ಲಿ ಬಂದಾಗ ಹೈ ಡ್ಯಾಡೇ, ಹೈ ಮಾಮೇ, ಹೈ ಡ್ಯಾಡ್. ಓ, ಕರೆಕ್ಟಾಗಿ ಆಗಿನ ಕಾಲದಲ್ಲಿ ಹೆಂಗಿದ್ರು ಅಪ್ಪ ಅಮ್ಮ ಅಂತ ಮಾತಾಡ್ತಾ ಇದ್ರು. ಏನಿದು ಕತೆಗಳು? ಏನ್ರಿ ಲೆವೆಲ್ ತೋರಿಸ್ತೀರಾ ನೀವು? ಏನಕ್ಕೆ ಇವೆಲ್ಲ? ನೆಲಕ್ಕೆ ಬಿದ್ದನು. ನೋಡಿ, ಈ ಪೌಲ ಆದ. ಸೌಲ ಅಂದರೆ ದೊಡ್ಡವನು, ಪೌಲ ಅಂದರೆ ಚಿಕ್ಕವನು. ಯೇಸ್ವಾಮಿ ಕಡೆಗೆ ಬಂದರೆ ನಮ್ಮ ಹೃದಯದಲ್ಲಿ ಯಾವಾಗಲೂ ನೋಡಿ, ಚಿಕ್ಕ ಮುನಿಯಕ್ಕಂದ್ರ ಹತ್ರನೂ ಮಾತಾಡಿ, ದೊಡ್ಡ ಮುನಿಯಕ್ಕಂದ್ರ ಹತ್ರ ಮಾತಾಡಿ, ರಮೇಶ್ ಹತ್ರನೂ ಮಾತಾಡಿ, ವೆಂಕಟೇಶ್ ಹತ್ರನೂ ಮಾತಾಡಿ, ಅಶೋಕ್ ಹತ್ರನೂ ಮಾತಾಡಿ, ಅಶೋಕ್ ಲೇಲನ್ ಹತ್ರನೂ ಮಾತಾಡಿ. ಕೆಲವರೆಲ್ಲ ಹಂಗಲ್ಲ. ನಮ್ಮನ್ನು ಯಾವಾಗ ಒಂದು ಚೂರು ದೇವರ ಮೇಲೆ ಎತ್ಬಿಡ್ತಾರೋ ನಮ್ಮ ಮಾತಾಡೋ ಶೈಲಿ, ಆ ಕಡೆ ಹೋಗು, ನೋ ನೋ ನೋ. ಯಾರೇ ಇರಲಿ, ಯಾರೇ ಆಗಲಿ, ಎಲ್ಲರ ಹತ್ರನೂ ಒಂದೇ ಥರ ನಾವು ಮಾತಾಡೋಣ. ಫೇಲ್ ಆಗಿದ್ದೀವಿ ನಾವೆಲ್ಲರೂ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದರಲ್ಲಿ ಪಾಸ್ ಆಗೋಣ. ಎಲ್ಲರೂ ಇಲ್ಲಿದ್ದೀರಾ? ಮುಖ್ಯವಾಗಿ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಕೇಳಿ. ನೀವು ನಿಮ್ಮ ತಂದೆ ತಾಯಿಗಳಿಗಿಂತಲೂ ಉತ್ತಮವಾದ ಸ್ಥಾನದಲ್ಲಿ ಇರ್ತೀರ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನಿಮ್ಮ ತಂದೆ ತಾಯಿಗಳು ಮಾತಾಡುವಾಗ ಹೌದಪ್ಪ, ಹೌದಮ್ಮ ಮಾತಾಡಿ ನೋಡಿ, ಹೆಂಗೆ ಬದುಕ್ತೀರ ನೋಡಿ. ಹೇಳಪ್ಪ, ಹಿಂಗೆ ಸ್ವಲ್ಪ ಹಿಂಗೆ. ನಾವೆಲ್ಲ ಆವಾಗ, ಈಗಲೂ ಅಷ್ಟೇ, ನಮ್ಮ ತಂದೆ ತಾಯಿ ಎಲ್ಲ ಬಿಡಿ ಅಲ್ಲೋಗೋವರೆ. ಬಟ್ ಗುರು ಹಿರಿಯರು, ದೊಡ್ಡವರು ಚಿಕ್ಕವರು, ಇವರತ್ತೆಲ್ಲ ಹೆಂಗೆ ಭಯಪಟ್ಟು ನಾವು ಮಾತಾಡ್ತಾ ಇದ್ವಿ. ಆದರೆ ಈಗಿನ ಕಾಲದಲ್ಲಿ ನಾನು ನೋಡಿದ್ದೀನಿ ಎಷ್ಟೋ ಮಕ್ಕಳು, ನಾನು ಗಮನಿಸ್ಬಿಟ್ಟಿದ್ದೀನಪ್ಪ, ಈ ಸಭೆಯಲ್ಲಿರೋರನ್ನೇ, ನಾನು ಹೊರಗಡೆ ಇರೋರು ಬೇಡ ಬಿಡಿ, ಈ ಸಭೆಯಲ್ಲಿರೋರು ತಮ್ಮ ತಂದೆ ತಾಯಿಗಳ ಹತ್ರ ಮಾತಾಡೋ ಸ್ಟೈಲ್ಗಳೇ ಬೇರೆ. ತಪ್ಪದು, ಬೇಡ. ಅವ್ರು ಎಂಥವರೇ ಇರ್ಬೋದು ಪ್ರಿಯರೇ, ತಂದೆ ತಾಯಿಗಳು ಎಂಥವರೇ ಇರ್ಬೋದು, ಅವ್ರ ಹತ್ರ ಅಪ್ಪ ಅಮ್ಮ, ನಾನು ಬೆಳೆಸಿದೆಯಲ್ಲ, ನನಗೆ ಊಟ ಕೊಟ್ಟಿದೆಯಲ್ಲ, ನನ್ನ ಇಲ್ಲೋರ್ಗೂ ಓದಿಸಿದೆಯಲ್ಲ, ನನಗೆ ಇನ್ನೊಂದು ದೇವ್ರ ವಾಕ್ಯ ಹೇಳಿದೆಯಲ್ಲ, ನಿನ್ನ ಗೌರವಿಸ್ತೀನಿ ಅಂತೇಳಿ. ಯಾಕೆ ಈ ಎಕ್ಸಾಮ್ ಪ್ರೇಯರ್ನಲ್ಲಿ ನಾನು ನೋಡಿದೆ, ನಿಮ್ಮ ಮಕ್ಕಳು ಭಾಳ ಅಮ್ಮ ವೆರಿ ಗುಡ್ ಮಕ್ಕಳಮ್ಮ, ಸೂಪರ್. ಸುಮಾರು 130 ಮಕ್ಕಳೇನೋ ಬಂದಿದ್ದರು ಎಕ್ಸಾಮ್ ಪ್ರೇಯರಲ್ಲಿ.
ಪಕ್ಕ ಆ ಮಕ್ಕಳು ಎಷ್ಟು ಇದು ಅಂತಂದರೆ ಅಷ್ಟು ಚೆನ್ನಾಗಿದ್ರು. ಹಂಗೆ ಮನೇಲಿ ಇರ್ತಾರ ಅನ್ನೋದು ನನಗೆ ಬೇಕಾಗಿರೋದು. ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ, ಅವ್ರೇನಾದರೂ ಪಾಕೆಟಲ್ಲಿ ಹಾಕ್ಕೊಂಡು ಮಾತಾಡಿದ್ರೆ ಅವ್ರಿಗೆ ಹೇಳಿ ಫಸ್ಟು ಪಾಕೆಟಿಂದ ಕೈ ಎತ್ತು ಅಂದ್ರಿ. ತಿರ್ಗಾ ಕಾಲು ಚಾಚ್ಕೊಂಡು ಮಾತಾಡೋದಲ್ಲ ಹಿಂಗೆ ಅಲ್ವಾ? ಅದು ಎರಡನೇದು. ಮಮ್ಮಿ ಎಲ್ಲ ಅದು ಆ ಮಾತೆ ದಾದೇ ಹಲೋ ಯಾವುದದು? ನೋ ಮಾಮ್ ಏನು ಮೊಮ್ಮೋಸ ಅಪ್ಪ ಎಲ್ಲರೂ ಅಲ್ಲ. ಯಾವ ಸ್ಟೈಲ್ಗಳು ಇವೆಲ್ಲ? ಯಾವ ಸ್ಟೈಲು? ನೀನು ನಾನು ಇಂಗ್ಲೀಷ್ ಮೀಡಿಯಂ ಓದಿದ್ದಕ್ಕೆ ಸ್ಟೈಲ್ ಬಂದ್ಬಿಡ್ತಾ ನನಗೆ ನಿನಗೆ? ಇಂಗ್ಲೀಷ್ ಮೀಡಿಯಂ ಸ್ತೋತ್ರ, ಕನ್ನಡ ಮೀಡಿಯಂ ಸ್ತೋತ್ರ, ತೆಲುಗು ಮೀಡಿಯಂ ಸ್ತೋತ್ರ, ಎಲ್ಲ ಮೀಡಿಯಂ ಸ್ತೋತ್ರ. ಆದರೆ ಬೈಬಲ್ ಮೀಡಿಯಾ ಏನು ಹೇಳ್ಕೊಡುತ್ತೆ ಗೊತ್ತಾ? ಆನರ್ ಯುವರ್ ಫಾದರ್ ಅಂಡ್ ಮದರ್. ಆಮೆನ್. ಯೇಸು ಕ್ರಿಸ್ತನ ದಾಸನು ಈ ಫಾಲ್ಸ್ ಟು ದ ಗ್ರೌಂಡ್. ಅಂದರೆ ನನಗೆ ಈ ಲೋಕದಲ್ಲಿ ಎಲ್ಲ ಕಸ, ಆದರೆ ನಾನು ಯೇಸು ಕ್ರಿಸ್ತನೇ ನನ್ನ ಮಾಸ್ಟರ್ ಅಲ್ವಪ್ಪ. ಇನ್ಮೇಲೆ ನನ್ನ ಇಷ್ಟಂಗಲ್ಲ, ನಾನು ಬೈಬಲ್ ಇಷ್ಟಂಗೆ ಜೀವಿಸೋದು. ಈ ಸೌಲ ಗಮಲಿಯೇಲನ ಪಾದದ ಕೈ ಕೆಳಗಡೆ ಅವನು ಸ್ಟಡಿ ಮಾಡ್ತಿದ್ದ. ಗಮಲಿಯೇಲ ಯಾರು ಅಂತಂದರೆ ಇವನು ಧರ್ಮಶಾಸ್ತ್ರದ ಡಾಕ್ಟರೇಟ್ ಪದವಿಯನ್ನು ಪಡೆದವನು. ಆದಿಕಾಂಡ, ವಿಮೋಚನಕಾಂಡ, ಯಾಜಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ, ಈ 5 ಪುಸ್ತಕಗಳಲ್ಲಿ ಇವನು ಪರಿಣಿತನಾದವನೇ ಗಮಲಿಯೇಲ. ಆಗಿನ ಕಾಲದಲ್ಲಿ ಗಮಲಿಯೇಲ ಅಂತಂದರೆ ಸಾಕು, ಏನಾಗ್ತಾಯಿತ್ತು ಅಂದರೆ ಎಲ್ಲರೂ ಭಯ ಪಡೋರು ಆಗಿನ ಕಾಲದ ಲೋಕದಲ್ಲಿ. ಸೊ ಅವನ ಅಂಡರಲ್ಲಿ ಯಾರಾದರೂ ಹೋಗಿ ಓದ್ತಾರೆ ಅಂತಂದರೆ ಅವ್ರಿಗೆ ಒಳ್ಳೆ ವ್ಯಾಲ್ಯೂ ಕೊಡ್ತಾಯಿದ್ರು. ಸೊ ಹೀಗಾಗಿ ಈ ಸೌಲ ಅವನ ಅಂಡರಲ್ಲಿ ಓದಿದ್ರಿಂದ ಸೌಲನ ಕಂಡ್ರೆ ಎಲ್ರಿಗೂ ಭಯ. ಹೀಗಾಗಿ ಸೌಲ ಎಲ್ಲಿ ಹೋದ್ರೂ ಅಷ್ಟೇ ಆ ಥರ ಅಹಂಕಾರವಾಗಿ ಮಾತಾಡ್ತಿದ್ದ. ಒಂದು ಕಡೆ ದಮಸ್ಕ ಪಟ್ಟಣಕ್ಕೆ ಇವನು ಒಪ್ಪಂದ ಪೇಪರ್ ತೊಗೊಂಡೋಗ್ತಾನೆ. ಯಾರ್ಯಾರು ಈ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಜೀವಿಸ್ತಾ ಇದ್ದಾರೋ, ಯೇಸುವಿನ ನಾಮವನ್ನು ಹೇಳ್ತಾ ಇದ್ದಾರೋ ಅವ್ರನ್ನೆಲ್ಲ ಕೊಲೆ ಮಾಡಬೇಕಂತೇಳಿ ಇವನು ಹೋಗ್ತಾ ಇದ್ದಾನೆ. ಹೋಗುವಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಬೆಳಕು ಅವನಿಗೆ ಮುಂದೆ ಕಾಣುತ್ತೆ. ಇಮ್ಮಿಡಿಯೇಟ್ ಆಗಿ ಅವನೇನು ಮಾಡ್ತಾನೆ, ಅವನ ಕಣ್ಣು ಮೊಬ್ಬಾಗುತ್ತೆ, ಅವನು ಕೆಳಗೆ ಬೀಳ್ತಾನೆ. ನೀನು ಯಾರು ಅಂತ ಕೇಳ್ತಾನೆ. ನೀನು ಹಿಂಸೆ ಪಡಿಸುವಂಥ ಯೇಸು ನಾನು. ಸರಿಯಪ್ಪ, ನಾನು ಏನು ಮಾಡಬೇಕು? ಅಲ್ಲಿ ದಾಸ ಆಗ್ಬಿಟ್ಟ. ಆಗಿನ ಕಾಲದಲ್ಲಿ ಅಮ್ಮ ದಾಸ ಅಂದರೆ ಗುಲಾಮ ಬರ್ತಿದ್ದ. ಯಜಮಾನನ ಬಳಿಗೆ ಬಂದ ಮೇಲೆ ನಾನು ನಿನ್ನ ದಾಸನಾಗ್ತೀನಿ ಅಂದಮೇಲೆ ಆ ಯಜಮಾನ ಕಬ್ಬಿಣದ ಸಲಾಕೆ ತೆಗೆದುಕೊಂಡು ಅವನ ಕಿವಿಯನ್ನು ಚುಚ್ಚಿಬಿಡ್ತಾ ಇದ್ದ. ಅಂದರೆ ಅವನಿಗೆ ನೋವಾಗ್ತಾಯಿತ್ತು. ಕಬ್ಬಿಣದ ಸಲಾಕೆ ಯೋಚನೆ ಮಾಡಿರಿ, ಅದನ್ನು ತೊಗೊಂಬಂದ್ಬಿಟ್ಟು ಕಿವಿಯಿಂದ ಚುಚ್ಚಿಬಿಟ್ಟು, ಇನ್ನು ಮೇಲೆ ನೀನು ನನಗೆ ಗುಲಾಮ. ಆವಾಗ ಅವನು ತಕ್ಷಣ ಮೊಣಕಾಲು ಹೊರ್ಬಿಟ್ಟು, ಇನ್ನು ಮೇಲೆ ನೀನು ನನಗೆ ಯಜಮಾನ್. ಎಲ್ಲರೂ ಇಲ್ಲಿದ್ದೀರಾ? ಯೇಸು ಕ್ರಿಸ್ತನ ದಾಸನಂದರೆ ಮಾಸ್ಟರ್ ಚೇಂಜ್. ಇನ್ಮೇಲೆ ಸೈತಾನಲ್ಲ, ಇನ್ಮೇಲೆ ನೀನಲ್ಲ ನನಗೆ ಮಾಸ್ಟರ್, ಯೇಸು ನನಗೆ ಮಾಸ್ಟರ್. ಅದೇ ಕ್ರಿಸ್ತನ ದಾಸ. ಓಕೆ. ಸೊ ನೀನು ನೆಲಕ್ಕೆ ಬೀಳ್ತಾ ಇದೆಯಾ? ವಿಮೋಚನಕಾಂಡ 21:5-6 ಈ ನಾನು ಹೇಳಿದಂಥ ಹಿಸ್ಟ್ರಿ ಬರೆದಿದೆ. ಕಬ್ಬಿಣದ ಸಲಾಕೆಯಿಂದ ಚುಚ್ಚಿದ್ರೇ ಅವನಿಗೆ ನೋವಾಗ್ತಾ ಇತ್ತು, ಕಷ್ಟ. ಪ್ರಿಯರೇ, ಈ ಬೈಬಲ್ನ ತತ್ವಗಳಿಗೆ ಅನುಗುಣವಾಗಿ ನಡೆಯೋದು ಕಷ್ಟನೇ ಇರ್ಬೋದು, ಬಟ್ ಇದರಲ್ಲಿ ಫ್ರೀಡಮ್ ಇದೆ, ಇದರಲ್ಲಿ ಸ್ವತಂತ್ರ ಇದೆ. ಮಾತ್ರವಲ್ಲದೆ ಇದರಲ್ಲಿ ನನಗೆ ನಿನಗೆ ಸಮಾಧಾನ ಇದೆ. ಅಬ್ರಹಾಮನು ದೇವರ ಸೇವಕನಾಗಿದ್ದ. ಆದಿಕಾಂಡ 26-24. ಯೆಹೋಶುವ 24-29 ದೇವರು ಅವನಿಗೆ ನನ್ನ ಸೇವಕನಾದ ಯೆಹೋಶುವ ಅಂತ ಹೇಳ್ತಾರೆ. 2 ಸಮುವೇಲ 7:5 ದಾವಿದನಿಗೆ ನನ್ನ ಸೇವಕನಾದ ದಾವಿದ ಅಂತ ಹೇಳ್ತಾರೆ. ಯೆಶಾಯನ ಪುಸ್ತಕದಲ್ಲಿ ಮೆಸ್ಸಿಯನಿಗೂ ಸಹ ನನ್ನ ಸೇವಕನು ಎಂಬುದಾಗಿ ಯೆಶಾಯ 53:11 ಹೇಳ್ತಾ ಇದ್ದಾರೆ. ಹಾಗಾದರೆ ನೀನು ನಾನು, ಪ್ರಿಯ ದೇವರ ಮಕ್ಕಳೇ, ದೇವರ ಸ್ತೋತ್ರ, ಈ ಲೋಕದಲ್ಲಿ ನೀವೆಲ್ಲರೂ ಒಳ್ಳೆಯ ಪದವಿಯಲ್ಲಿರಬೇಕು. ಅದಕ್ಕೆ ನಾವೆಲ್ಲ ಓದ್ತಾ ಇರೋದು, ಅದಕ್ಕೆ ನೀವೆಲ್ಲ ಸ್ಕೂಲ್ ಓದ್ತಾ ಇರೋದು, ಕಾಲೇಜ್ ಓದ್ತಾ ಇರೋದು. ಆ್ಯಂಡ್ ವೆರಿ ಗುಡ್, ಗಾಡ್ ಬ್ಲೆಸ್ ಯು. ನೀವು ನಿಮ್ಮ ಮಕ್ಕಳನ್ನು ಆ ರೀತಿ ಬೆಳೆಸಬೇಕು, ಅವ್ರಿಗೆ ಸ್ಕೂಲ್ಗೆ ಓದಿಸ್ಬೇಕು, ಕಾಲೇಜ್ಗೆ ಕಳಿಸ್ಬೇಕು, ಎಲ್ಲ ಕಳಿಸ್ಬೇಕು. ಬಟ್ ಆದರೆ ಟೀಚ್ ದೆಮ್ ಟು ಬಿಕಮ್ ಸರ್ವೆಂಟ್ಸ್ ಆಫ್ ಜೀಸಸ್. ಅವರು ಯೇಸುವಿನ ದಾಸರಾಗಬೇಕು. ಒಂದು ವೇಳೆ ಇವತ್ತು ನಿನ್ನ ಮಾಸ್ಟರ್, ನಿನ್ನ ಯಜಮಾನ ಒಂದು ವೇಳೆ ಸೈತಾನಾಗಿದ್ದರೆ ಭಯಪಡಬೇಡಿ. ಇವತ್ತು ನೀನು ಇಮ್ಮಿಡಿಯೇಟ್ ಆಗಿ, ಸ್ವಾಮಿ ನೀನೇ ನನ್ನ ಮಾಸ್ಟರ್ ಆಗಿರಬೇಕು, ನನಗೆ ನಿನ್ನ ಬೌಂಡ್ರಿ ಕೊಡಪ್ಪ, ನಿನ್ನ ಪುಸ್ತಕ ಕೊಡಪ್ಪ ಅಂತ ಹೇಳಿದ್ರೆ, ಇನ್ಮೇಲೆ ಮಾಸ್ಟರ್ ಈ ಬೈಬಲ್ನಲ್ಲಿ ಏನು ಹೇಳಿದ್ದಾರೆ ಅದ್ರ ಪ್ರಕಾರ ನಾನು ನೀನು ನಡಿಬೇಕು. ಹೊರತು ನನ್ನ ಇಷ್ಟದಂಗೆ ನಿನ್ನ ಇಷ್ಟದಂಗೆ ನಾನು ನೀನು ನಡಿಬಾರ್ದು. ಕ್ರಿಸ್ತನ ದಾಸನಾದರೆ ಖಂಡಿತವಾಗಿ ಪ್ರಿಯರೇ, ನನಗೆ ನಿನಗೆ ಸಮಾಧಾನ ಇರುತ್ತೆ. ನಿಮ್ಮ ಇಷ್ಟದಂಗೆ ನಡೆದ್ರೆ ನಿಮಗೆ ಸಮಾಧಾನ ಇರಲ್ಲ. ಯಾರಿಗಾದ್ರೂ ಇವತ್ತು ಸಮಾಧಾನ ಇಲ್ವಾ? ಯಾರಿಗಾದ್ರೂ ಇವತ್ತು ನೆಮ್ಮದಿ ಇಲ್ವಾ? ಯಾರಿಗಾದ್ರೂ ಇವತ್ತು ಆನಂದ ಇಲ್ವಾ? ಬಿಕಾಸ್ ನೀನಿನ್ನೂ ಕ್ರಿಸ್ತನ ದಾಸನಾಗಿಲ್ಲ.
ಕ್ರಿಸ್ತನ ದಾಸಿ ಆಗಿಲ್ಲ. ಮರಿಯಳು ಏನು ಹೇಳ್ತಾಳೆ ಗೊತ್ತಾ? ನಾನು ನಿನ್ನ ದಾಸಿ, ನಿನ್ನ ಮಾತಿನಂತೆ ಆಗಲಿ. ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ಸಮಾಧಾನ ಕಳ್ಕೊಂಡು ಇಲ್ಲಿ ಬಂದಿದ್ದೀರಮ್ಮ, ನನಗೇನೋ ಒಂಥರ ಅಸಮಾಧಾನ, ನನಗೇನೋ ಗೊತ್ತಾಗ್ತಾ ಇಲ್ಲ, ನನಗೇನೋ ಒಂಥರ ಜಿಗುಪ್ಸೆ, ಭಯಪಡಬೇಡಿ. ಮರಿಯಳು ಹೇಳ್ದಾಗೆ ಹೇಳಿ, ನಾನು ನಿನ್ನ ದಾಸನಂತೇಳಿ. ಪೌಲ ಹೇಳ್ದಾಗೆ ನೀವು ಹೇಳಿ, ನನ್ನ ಕೈನಲ್ಲಿ ಏನೂ ಆಗಲ್ಲ, ನಾನು ನೆಲಕ್ಕೆ ಬೀಳ್ತೀನಿ ಅಂತೇಳಿ. ಖಂಡಿತವಾಗಿ ನಿಮಗೆ ಸಮಾಧಾನ, ಶಾಂತಿಯನ್ನು ದೇವರು ಕೊಡ್ತಾರೆ. ಯೂದನ ಪತ್ರಿಕೆಗೆ ತಿರ್ಗಾ ಬರೋಣ. 2ನೇ ಪಾಯಿಂಟ್, ಯೂದನ ಪತ್ರಿಕೆಗೆ ಬನ್ನಿರಿ. ಕಮಾನ್, ಎಲ್ಲರೂ ಯೂದನ ಪತ್ರಿಕೆಗೆ ಬನ್ನಿರಿ. ನೆಕ್ಸ್ಟ್ ಪಾಯಿಂಟ್, ತಂದೆಯಾದ ದೇವರಲ್ಲಿ ಪ್ರಿಯರಾದವರು. ಸರಿ, ಯಾರ್ಯಾರು ಯೇಸುಸ್ವಾಮಿ ನಂಬಿದಿರೋ ನೀವು ತಂದೆಯಾದ ದೇವರಿಗೆ ಪ್ರಿಯರಾದವರು. ನೀನು SLC ಪಾಸ್ ಆಗಿರ್ಬೋದು, SLC ಫೇಲ್ ಆಗಿರ್ಬೋದು, ನೀನು ಡುಮ್ಕಿ ಹೊಡೆದಿರ್ಬೋದು, ಭಯನೇ ಪಡಬೇಡ. ನೀನು ಯೇಸುಸ್ವಾಮಿ ನಂಬಿದ್ರೆ, ಎಲ್ಲರೂ ಗಮನ ಇಡಿ, ಅದರ ಅರ್ಥ ಎಲ್ಲರೂ ಫೇಲ್ ಆಗಿರಿ ಅಂತ ನಾನು ಹೇಳ್ತಾ ಇಲ್ಲ. ಪಾಸ್ ಆಗಿರಿ, ಮುಂದೆ ಹೋಗ್ರಿ, ಡೂ ಗುಡ್ ಎಜುಕೇಷನ್, ಒಳ್ಳೊಳ್ಳೆ ಪದವಿಯಲ್ಲಿರಲಿ, ಗುಡ್ ಪ್ರೊಫೆಷನಲ್ಲಿ ಇರ್ರಿ, ವೆರಿ ಗುಡ್. ಬಟ್ ದೇವ್ರನ್ನ ಮರಿಬೇಡ್ರಿ, ಕ್ರಿಸ್ತನ ದಾಸನಾಗಿರ್ರಿ. ಬಟ್ ಆದರೆ ತಂದೆಯಾದ ದೇವರಲ್ಲಿ ಪ್ರಿಯರಾದವರು ಯಾರು ಗೊತ್ತಾ? ಯಾರ್ಯಾರು ಯೇಸುವನ್ನು ನೋಡದೆ ನಾವು ನಂಬಿದೀವೋ ಅವ್ರ ತಂದೆಯಾದ ದೇವರಿಗೆ ಪ್ರಿಯರಾದವರಾಗಿದ್ದೀವಿ. ಹೀಗಾಗಿ ನೀವು ಮನುಷ್ಯರಿಗೆ ಪ್ರಿಯರಾದವರಲ್ಲ ಅಂತ ಇಟ್ಕೊಳ್ಳಿ, ಭಯನೇ ಪಡಬೇಡಿ. ನನಗೆ ಸ್ಕೂಲ್ಗಳಲ್ಲಿ ನಾನು ಓದಬೇಕಾದ್ರೆ ನನ್ನ ಒಂದು ಟೀಚರ್ ಮಾತ್ರ ಏನು ಮಾಡ್ತಾಯಿದ್ರು, ಅವ್ರ ಹೆಸರೇ ಮರ್ತೋಗ್ಬಿಟ್ಟೆ, ನಾವು ಬೆಳಿಗ್ಗೆ ಜ್ಞಾಪಕ ಇತ್ತು, ಇವಾಗ ಮರ್ತೋಗ್ಬಿಟ್ಟೆ. ಸರಿ, ನಮ್ಮ ಕ್ಲಾಸ್ನಲ್ಲಿ ನಾವೊಂದು 20-25 ಜನ ಇದ್ವು. ಅವಳಿದ್ಲು, ಸರೋಜಾನ ಅವಳಿದ್ಲು. ಸರಿ, ಅವಳು ಯೂಟ್ಯೂಬಲ್ಲಿ ಪ್ರಸಂಗ ಕೇಳಿಸ್ಕೊಳ್ತೇನೆ, ನನಗೆ ಗೊತ್ತಿಲ್ಲ, ಸೊರಕಾಯಿ ದೊಡ್ಡಿಯಲ್ಲಿದ್ದಾಳೆ ಅವಳು. ಸರಿ, ಅದು ಬಿಡ್ರಿ. ಬಟ್ ಇವಾಗ ಆ ಟೈಮ್ನಲ್ಲಿ ನಾವು ಇಷ್ಟು ಜನ ಇದ್ವಿ. ಸರಿ, ಅವಳ ಜೊತೆ ಸುಶೀಲಾ, ಗೀತಾ ಮತ್ತು ಇನ್ನೂ ಕೆಲವರು ಇದ್ದರು, ನಾನು ಮತ್ತು ಇನ್ನು ಪೀಟರು ಮತ್ತು ಕೆಲವರು ಇದ್ವಪ್ಪ. ಅವರು ಎಲ್ಲರೂ ಫೇರ್ ಆಗಿದ್ರು, ನಾನೊಬ್ಬನೇ ಕಪ್ಪುಗಿದ್ದಿದ್ದು. ಏನು ಮಾಡೋರು ಗೊತ್ತಾ? ಅವರು ಆ ಟೀಚರ್ಗೆ ಹೇಳ್ಬಿಟ್ಟು, ಸಾರ್ ನೋಡ್ರಿ ಹೆಂಗವನೇ, ನೋಡ್ರಿ ಸಾರ್, ಅಲ್ಲೆಲ್ಲ ಮುಂದೆ ಬಂದಿದ್ದೆ ಸಾರ್, ಇವನಿಗೆ ನ್ಯಾಯವಾಗಿಲ್ಲ ಸಾರ್, ಇವನು ಹೆಂಗೆ ಕಾಣ್ತಾ ನೋಡಿ ಸಾರ್ ಅಂದ್ಬಿಟ್ಟು ನನ್ನ ಗೇಲಿ ಮಾಡಿ ನನ್ನನ್ನು ಬೆಂಚ್ ಮೇಲೆ ನಿಲ್ಲಿಸ್ಬಿಟ್ಟು, ಲೇ ಎಲ್ಲರೂ ನೋಡ್ರು ಅಂದ್ಬಿಟ್ಟು, ಅಮ್ಮ ನೀವು ನೆಲ ಗುಡಿಸ್ತಿರಲ್ಲ ಪರ್ಕೆ, ಆಗಿನ ಕಾಲದಲ್ಲಿ ಪೊರ್ಕೆ ಇರಲಿಲ್ಲ, ಬರಲಿತ್ತು. ಆ ಬರಲು ಪರ್ಕೆಗೆ ಬರಲು ಅಂತ ಇದ್ರು. ಆ ಬರಲು ತೊಗೊಂಡು ಏನು ಮಾಡೋರು ಗೊತ್ತೇನಪ್ಪ, ನಿಜವಾಗ್ಲೂ ನನ್ನನ್ನು ಮೇಲೆ ಇಳಿಸಲೇ ಎಲ್ಲರೂ ನೋಡ್ರು ಅಂದ್ಬಿಟ್ಟು ಆ ಟೀಚರ್ ಪಾಠ ಮಾಡ್ದೇನೆ ಪರ್ಕೆ ತೊಗೊಂಡು ನಿಂತ್ಕೊಳ್ಳೋ ಬೆಂಚ್ ಮೇಲೆ ಅಂದ್ಬಿಟ್ಟು ಸುಮ್ಮನೆ ಹೊಡಿಯೋರು. ನಾನೇನಾಗಿರ್ಬೇಕು ಆವಾಗ? ನನ್ನ 5, 6, 7ನೇ ಕ್ಲಾಸ್, ಸುಮ್ಮನೆ ಕಪ್ಪಗಿದ್ದಕ್ಕಿದ್ದಕ್ಕಪ್ಪ. ಈಗ ಹಂಗೆ ಸುಂದರವಾಗಿದ್ದಿದ್ರೆ ಆಗ ಬಂದು ಮುತ್ಕೊಡೋರಲ್ಲ ಪೋ ನನಗೆ. ಆವಾಗ ಆ ಟೀಚರ್ಗೆ ಹೇಳ್ಬಿಟ್ಟು ಹೊಡಿತಾ ಇದ್ದಾರೆ. ನಾನೇನು ಮಾಡಿದೆ ಗೊತ್ತಾ? ನಾನು ರೂಮ್ಗೆ ಹೋದೆ. ನಾನು ರೂಮ್ಗೆ ಹೋಗೋದು, ನಾನು ಈ ಸಂಗೀತ ಪುಸ್ತಕ ತಗೊಂಡು ಹಾಡಾಡೋದಮ್ಮ. ನಾನು ಹಾಡಾಡ್ಬಿಟ್ಟು, ಸ್ವಾಮಿ ಎಲ್ಲರೂ ನನ್ನ ಕಪ್ಪಗಿದ್ದಾನೆ ಅಂದ್ಬಿಟ್ಟು ತುಂಬ ಗೇಲಿ ಮಾಡ್ತಾರೆ ಸ್ವಾಮಿ. ಆ ಟೀಚರು, ಸ್ವಾಮಿ ಈ ಫ್ರೆಂಡ್ಸು, ಇವರೆಲ್ಲ ನನ್ನ ಇದು ಮಾಡ್ತಾರೆ. ಅಮ್ಮ, ನನಗೆ 7ನೇ ಕ್ಲಾಸಲ್ಲಿ ದೇವರು ನನ್ನೊಂದಿಗೆ ಮಾತಾಡಿದ್ರು. ಏನು ಗೊತ್ತಾ? ಮಗನೇ, ಭಯಪಡಬೇಡ, ನೀನು ನನಗೆ ಪ್ರಿಯನಾದವನು. ಒಂದಿನ ಬರುತ್ತೆ, ನೀ ಕಪ್ಪಗಿದ್ರು ನಿನ್ನ ಎಲ್ಲರೂ ನೋಡ್ತಾರೆ, ಹಂಗೆ ಮಾಡ್ತೀನಿ. ಇವಾಗ ನೀನು ಆಮೇಲೆ ಅಂದಲ್ಲ, ನೀನು ನನ್ನ ನೋಡ್ತಾ ಇದೀಯಾ? ಆ ದೇವರು ವಾಗ್ದಾನ ದೇವರು ನೆರವೇರಿಸ್ತಾರಪ್ಪ. ನಾ ಪ್ರಾರ್ಥನೆ ಮಾಡ್ದಪ್ಪ. ಆವಾಗ ನನಗೆ ಹಾಡು ನಮ್ಮ ಮನೆಯಲ್ಲಿ ಭಾಳ ಆಡ್ತಾರೆ, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ಸುತ್ತಲೂ ಹೂಗಳು ಬಾಡಿ ಹೋದರೂ ಮೇಲೆ ಸ್ವರ್ಗದಳು ಬದಲಾಗದು. ನನ್ನ ಮಾತು ನಂಬಿ ಸ್ಥಿರವಾಗಿರು. ಅಮ್ಮ, ನಾನು ಬೈಬಲ್ ಹಿಡ್ತಾ ಇದ್ದೆ. ದೇವರು ನನಗೊಂದು ಐಡಿಯಾ ಕೊಟ್ಟರು. ಸ್ವಾಮಿ, ನೀನು ನನ್ನ ಜೊತೆ ಇದ್ದರೆ, ಚಿಕ್ಕ ಪ್ರಾರ್ಥನೆ ಮಾಡಿದೆ, ಆ ಪರ್ಕೆ ಏಟು ನನಗೆ ಬೀಳಬಾರ್ದು ದೇವರೇ, ತಗೋ. ಸ್ಕೂಲಿಗೆ ಬಂದೆ, ಹಂಗೆ ಇದೆ, ಹೊಡಿತೀರಾ ಬಡೀರಿ. ಅವ್ರ ಪರ್ಕೆ ತಕ್ಕೊಂಡು ಆ ಟೀಚರ್ ಹಿಂಗೆ ಹೊಡಿಬೇಕಾದ್ರೆ ನಾನೇನು ಮಾಡಿ ಜಂಪ್ ಮಾಡಿಬಿಡ್ತಾಯಿದ್ದೆ. ಸಾರಿ, ಬಿದ್ದೋಗಿಲ್ಲ, ನನಗೆ ಪರ್ಕೆ ಏಟು ಬಿದ್ದಿಲ್ಲ. ಇವತ್ತು ನನ್ನ ಜೊತೆ ಇರೋಂಥ ಸ್ಟೂಡೆಂಟ್ಸ್ಗಳು ಎಲ್ಲಿದ್ದಾರೋ ಗೊತ್ತಿಲ್ಲಮ್ಮ, ನಾನು ಇನ್ನೂ ಹಿಂಗೆ ಇದ್ದೇನೆ. ಯಾಕೆ ಗೊತ್ತಮ್ಮ? ಅವ್ರು ನನ್ನ ಏನು ಹೇಳಿದ್ರೋ ಗೊತ್ತಿಲ್ಲ, ಆದರೆ ತಂದೆಯಾದ ದೇವರಿಗೆ ನಾನು ಯೇಸುಸ್ವಾಮಿ ನಂಬಿದ್ರಿಂದ
ಪ್ರಿಯನಾಗಿದ್ದೀನಿ. ಇವತ್ತು ಅದೇ ಮಾತನ್ನು ದೇವರು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ನಿಮ್ಮನ್ನು ದೂರ ಮಾಡಿರ್ಬೋದಮ್ಮ, ನಿಮ್ಮ ರಿಲೇಟಿವ್ಸ್ ನಿಮ್ಮನ್ನ ದೂರ ಮಾಡಿರ್ಬೋದಮ್ಮ, ನಿಮ್ಮನ್ನು ಕೇವಲವಾಗಿ ನೋಡ್ತಾ ಇರ್ಬೋದಪ್ಪ, ನಿಮ್ಮ ಎಜುಕೇಷನ್ನು, ನಿಮ್ಮ ಜೀವಮಾನದಲ್ಲಿ ನಡೆದಂಥ ಘಟನೆಗಳು ಏನಕ್ಕೋ ಹೋಗಲೇ ಇವನು ಯಾರೋ ಅಂತ. ಆದರೆ ದೇವರು ಇವತ್ತು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನೀನು ನನಗೆ ಪ್ರಿಯನಾದವನು. ಆಮೇಲೆ ಹೇಳ್ರಿ, ಬೇಗ ಮುಗಿಸ್ತಾ ಇದ್ದೀನಿ, 5 ನಿಮಿಷ ಪ್ರಸಂಗ ಇರೋದು, ಅದಕ್ಕಾದ್ರೂ ಆಮೇಲೆ ಹೇಳ್ರಿ. ಅಯ್ಯೋ ಯಾಕಪ್ಪ ಹೇಳಿದ್ರಿ? ನಿಮ್ಮಲ್ಲಿ ಯೇಸು ಇರೋದ್ರಿಂದ ನೀವು ದೇವರಿಗೆ ಪ್ರಿಯರಪ್ಪ. ನಿಮ್ಗೆ ಯಾವ ಎಜುಕೇಷನ್ ಇದೆಯೋ ಯಾವುದು ಇಲ್ವೋ, ದಯವಿಟ್ಟು 1 ಯೋಹಾನ 3ನೇ ಅಧ್ಯಾಯ 1ನೇ ವಚನ ಓದ್ರಿ. 1 ಜಾನ್ 3:1. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ಎಷ್ಟು ಪ್ರೀತಿ ಅಮ್ಮ, ಎಷ್ಟು ಪ್ರೀತಿ ಅಮ್ಮ, ಎಂಥ ಪ್ರೀತಿ. ನೀನು ಯಾರ ಮಗಳಮ್ಮ? ದೇವ್ರ ಮಗಳು. ಎಲ್ಲ ಹೇಳಿ, ನಾನು ದೇವ್ರ ಮಗಳು ಅಂತ. ಅಲ್ಲೋಪ್ಪ, ನೋ ಮ್ಯಾಟರ್ ವಾಟ್ ಪೀಪಲ್ ಸೇ, ನೋ ಪ್ರಾಬ್ಲಮ್ ಅಯ್ಯ, ನೀನು ಯೇಸು ನೀನು ನಮ್ಮಿಂದಾನು, ನಾನು ದೇವ್ರ ಮಗ. ಯಾರು ಏನೇನು ಲೇಬಲ್ ಹಾಕಿದಾರೋ ನಿಮ್ಗೆ ಗೊತ್ತಿಲ್ಲಮ್ಮ. ನಿಮ್ಮ ಮೇಲೆ ನಿಮ್ಮ ಸಿಚುಯೇಷನ್ ನೋಡಿ, ನಿಮಗಿರುವಂಥ ಸನ್ನಿವೇಶಗಳು ನೋಡಿ, ನಿಮ್ಮ ಮೇಲೆಲ್ಲ ಲೇಬಲ್ ಹಾಕ್ಬಿಟ್ಟು ನಿಮ್ಮನ್ನು ಹಂಗೆ ಕರಿಬೋದು. ಅವ್ರು ಏನೇ ಲೇಬಲ್ ಹಾಕಿದ್ರು, ಯೇಸು ಸ್ವಾಮಿ ಮುಳ್ಳಿನ ಕಿರೀಟ ಧರಿಸಿ ಆ ಲೇಬಲನ್ನು ಕಿತ್ತಾಕ್ಬಿಟ್ಟಿದ್ದಾರೆ. ಇನ್ನು ನೀನು ದೇವ್ರ ಮಗ, ಇನ್ನು ನೀನು ದೇವರ ಮಗಳು. ಅಲ್ಲೆಲ್ಲೂಯ್ಯ. ಎಲ್ಲ ಕೈ ಚಪ್ಪಾಳೆ ತಟ್ರಿ, ಎಲ್ಲ ಹೇಳಿ, ನಾನು ದೇವರ ಮಗಳು, ದೇವರ ಮಗರು ಅಂತ ಗಟ್ಟಿಯಾಗಿ ಹೇಳಿ. ಈಗ ದೇವರ ಮಕ್ಕಳಾಗಿದ್ದೀವಿ. ಯೇಸ್ವಾಮಿ ಬಂದಾಗ ಯೇಸ್ವಾಮಿ ಥರ ಇರ್ತೀವಿ. ಆದರೆ ಯೇಸ್ವಾಮಿ ಬಂದ ಮೇಲೆ ನಾವು ಏನಾಗ್ತೀವೋ ಅದು ಇನ್ನೂ ನಮಗೆ ರಿವೀಲ್ ಆಗಿಲ್ಲ. ಆ ಥರ ದೇವರು ನಮಗೆ ಲೆವೆಲ್ ಇಟ್ಟಿದ್ದಾರಂತೆ. ಆದ್ದರಿಂದ ಪ್ರಿಯ ದೇವ್ರ ಮಕ್ಕಳೇ, ಯಾರೋ ನನಗೆ ಹಿಂಗೆ ಅಂದ್ಬಿಟ್ರು, ಯಾರೋ ನನಗೆ ಹಿಂಗೆ ಕರೆದ್ಬಿಟ್ರು, ಯಾರೋ ನಿನ್ಗೆ ಹಿಂಗೆ ಅಂದ್ಬಿಟ್ರು, ಯಾರೋ ನನಗೆ ಅಂದ್ಬಿಟ್ರು, ಏನು ಸಂಪಾದನೆ ಮಾಡ್ತೀಯೋ, ಏನು ಮನೆ ಇದೆಯೋ ನಿನಗೆ, ಏನು ಕಟ್ಟಿದೆಯೋ, ಏನಿದೆಯೋ, ಯಾರು ಏನು ಹೇಳಿದ್ರು ಭಯಪಡಬೇಡ. ಇವತ್ತು ಯೇಸು ನಿನಗೆ ಹೇಳ್ತಾ ಇದ್ದಾರೆ, ಇವತ್ತು ಯೇಸು ನಿನಗೆ ಹೇಳ್ತಾ ಇದ್ದಾರೆ, ನಿನಗಾಗಿ ಪ್ರಾಣ ಕೊಟ್ಟು, ನಿನಗಾಗಿ ರಕ್ತ ಸುರಿಸಿ, ನಿನಗಾಗಿ ಪುನರ್ತಾನ ಹೊಂದಿ, ನಿನಗಾಗಿ ಪುನಃ ಬರ್ತಾ ಇದ್ದಲ್ಲ ಆ ಯೇಸು ಹೇಳ್ತಾ ಇದ್ದಾರೆ, ಮಗಳೇ ನೀನು ತಂದೆಯಾದ ದೇವರಿಗೆ ಪ್ರಿಯನು, ಪ್ರಿಯಳು. ಹಲ್ಲೆಲೂಯಾ. ಸರಿ, 3ನೇ ಪಾಯಿಂಟ್ ನೋಡೋಣ. ಎಲ್ಲರೂ ಯೂದನ ಪತ್ರಿಕೆಗೆ ಬನ್ನಿರಿ. ಯೇಸು ಕ್ರಿಸ್ತನಿಗಾಗಿ ಏನಪ್ಪ? ಕಾಯಲ್ಪಟ್ಟವರು. ನಾವೆಲ್ಲ ಯಾರಿಗಾಗಿ ಕಾಯಲ್ಪಡ್ತಾ ಇದ್ದೀವಿ? ಯೇಸು ಕ್ರಿಸ್ತನಿಗಾಗಿ. ನೀವು ಯಾವಾಗ ನಿಮ್ಮ ಆತ್ಮ ಯೇಸುವಿಗಾಗಿ ಒಪ್ಪಿಸ್ಕೊಟ್ಟಿದ್ದೀರೋ, ಯೇಸ್ವಾಮಿ ನಿಮ್ಮನ್ನು ಕಾಯ್ತಾ ಇದ್ದಾರೆ. 2 ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ಎಫೆಸ 1:13 ಅಲ್ಲೇನು ಬರೆದಿದೆ ಅಂದರೆ, ಪವಿತ್ರಾತ್ಮನ ಮುದ್ರೆ ನಿಮ್ಮ ಮೇಲೆ ಹಾಕಿದ್ದಾರೆ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯಿಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟಂಥ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಅಮ್ಮ ಎಲ್ಲರೂ ಇಲ್ಲಿದ್ದೀರಾ? ಯಾವಾಗ ಯೇಸುವಿಗೆ ನಿನ್ನ ಹೃದಯವನ್ನು ಕೊಟ್ಟೋ, ನಿನ್ನ ಮೇಲೆ ಮುದ್ರೆ ಹಾಕ್ಬಿಟ್ರು. ಏನಂತ? ನೀನು ಯೇಸು ಕ್ರಿಸ್ತನ ಪ್ರಾಪರ್ಟಿ. ಇನ್ನು ಮೇಲೆ ನೀನು ಬೇರೆಯವರಿಗೆ ಪ್ರಾಪರ್ಟಿ ಅಲ್ಲ, ಸೈತಾನಿಗೆ ಪ್ರಾಪರ್ಟಿ ಅಲ್ಲ, ಮಂತ್ರತಂತ್ರಗಳಿಗೆ ಪ್ರಾಪರ್ಟಿ ಅಲ್ಲ. ನೀನು ಜನ ನಿನ್ನ ಮೇಲೆ ಏನು ಮಾತು ಹೇಳಿದ್ರು ಅದಕ್ಕೆ ಪ್ರಾಪರ್ಟಿ ಅಲ್ಲ. ಅದನ್ನು ಸ್ವೀಕಾರನ ಮಾಡಬೇಡ. ಅದನ್ನು ಇಲ್ಲಿ ಕೇಳ್ಬಿಟ್ಟು ಈ ಕಡೆ ತಳ್ತಾರೋ. ನನಗೆ ಆವಾಗ ಹೇಳಿದ್ರು, ಅವ್ರಿಗೆ ಏನೇನೋ ಹೇಳಿದ್ರು. ನಾನು ಮನೆಗೆ ಹೋಗೋದು, ಸ್ವಾಮಿ ಹಿಂಗೆ ಅಂತವ್ರಪ್ಪ, ಆ ಟೀಚರ್ನ ನಾನು ನೋಡಿ ನಗಿತಾರಪ್ಪ, ಆ ನನ್ನ ಜೊತೆ ಇರೋ ಸ್ಟೂಡೆಂಟ್ಸ್ಗಳೆಲ್ಲ ನನ್ನ ನೋಡಿ ನಗಿತಾರಪ್ಪ. ಆದರೆ ನಾನು ಬೈಬಲ್ ತೊಗೊಂಡು ಹೋಗ್ಬೇಕಾದ್ರೆಲ್ಲ ನೀನು ನನಗೆ ಅಮೂಲ್ಯನು, ಮಾನ್ಯನು, ಪ್ರಿಯನು ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೇನು ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ರು. ಅದೇ ರೀತಿ ಪ್ರಿಯರೇ, ಇಲ್ಲಿ ಯಾರಾದರೂ ಬಂದಿದ್ದೀರಾ? ನಿಮ್ಮನ್ನು ನಿಮ್ಮ ಊರಲ್ಲಿ, ನಿಮ್ಮ ಮನೆಯಲ್ಲಿ ನೀವು ಯೇಸುಸ್ವಾಮಿ ನಂಬಿರೋದ್ರಿಂದ, ನೀವು ಯೇಸುಸ್ವಾಮಿಗಾಗಿ ಜೀವಿಸ್ತಾ ಇರೋದ್ರಿಂದ, ನೀವು ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಎಜುಕೇಷನ್ಗಳು ನಿಮಗೆ ಸರಿಯಾಗಿ ಇಲ್ಲದೆ ಇರೋದ್ರಿಂದ, ನಿಮ್ಮ ಜೀವನದಲ್ಲಿ ನಿಮ್ಮ ಮಿಸ್ಟೇಕ್ಗಳಿಂದ ನಿಮ್ಮ ಲೇಬಲ್ ಹಾಕಿ ನಿಮ್ಮನ್ನು ಕರೀತಾ ಇದ್ದಾರಾ? ಅದನ್ನೆಲ್ಲ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡ್ತಾರೆ. ನೀವು ದೇವರಿಗೆ ಪ್ರಿಯರಾದವರು. ಮತ್ತು ಪವಿತ್ರಾತ್ಮನ ಮುದ್ರೆ ನಿಮ್ಮ ಮೇಲೆ ಹಾಕಲ್ಪಟ್ಟಿದೆ. ಎರಡನೇದಾಗಿ ಯೇಸುಸ್ವಾಮಿ ನಮ್ಮನ್ನು ಯಾವ ರೀತಿ ಕಾಪಾಡ್ತಾ ಇದ್ದಾರೆ ಅಂದರೆ, ಯೋಹಾನ 17:12. ಯೋಹಾನ 17:12. ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರು ಕಾಯುತ್ತಾ ಬಂದೆನು. ಇವರನ್ನು ಕಾಯುತ್ತಾ ಬಂದೆನು. ಮತ್ತೆ ಏನು ಮಾಡಿದೆ? ಇವರನ್ನು ಕಾಪಾಡಿದೆ. 2 ಕಾರ್ಯ ನಿನಗೆ ಇವತ್ತು ದೇವರು ಹೇಳ್ತಾ ಇದ್ದಾರಮ್ಮ.
ಇವ್ರನ್ನ ಕಾಯುತ್ತಾ ಬಂದಿದ್ದೀನಿ, ಇವ್ರನ್ನ ಕಾಪಾಡ್ತಾ ಇದ್ದೀನಿ. ನಿಮ್ಮೆಲ್ಲರನ್ನು ಕಾಯ್ತಾ ಇದ್ದಾರೆ. ನಿಮ್ಗೆ ಗೊತ್ತಿಲ್ಲ, ನೀವು ರಾತ್ರಿ ಮಲಗಿರಬೇಕಾದ್ರೆ ಎಷ್ಟು ಸೊಳ್ಳೆಗಳು ನಿನ್ನ ಮೂಗೊಳಗೆ ಹೋಗಿ ಬಂದಿರ್ತದೋ ಗೊತ್ತಾ? ಗೊತ್ತಾ? ಎಷ್ಟು ಸೊಳ್ಳೆಗಳಿದೆ, ಎಷ್ಟು ನೊಣಗಳಿದೆ. ಆದರೆ ಅದು ಹೋಗದೆ ಇರೋ ಹಾಗೆ ದೇವದೂತರನ್ನ ಕಳಿಸಿ ನಿನ್ನ ಮೂಗತ್ರ ಇಟ್ಟು ನಿನಗೇನು ತೊಂದರೆ ಆಗದೆ ಇರೋ ಹಾಗೆ ನಿನ್ನ ಕಾಯ್ತಾ ಇದ್ದಾರೆ, ನಿನ್ನ ಕಾಪಾಡ್ತಾ ಇದ್ದಾರೆ ಅಲ್ವಮ್ಮ? ಯೋಚನೆ ಮಾಡಿ ನೋಡ್ರಿ, ಯೋಚನೆ ಮಾಡಿ ನೋಡ್ರಿ. ಈ ಮೀಟ್ರುಗಳು ಇಟ್ಟಿದ್ದಾರೆ, ಎಲೆಕ್ಟ್ರಿಕ್ ಮೀಟ್ರ್, ಅಲ್ಲಿ ಇದಿರ್ತವೇನೋ ಬಾವಲಿಗಳು. ಕೆಲವು ಸಲ ಲೈಟ್ ಆನ್ ಮಾಡಿದಕ್ಕೆ ಓಡೋಡಿ ಬರ್ತಾ ಇರ್ತದೆ. ದೇವರು ಅವು ನಮ್ಮನ್ನು ಕಚ್ಚದೇ ಇರೋ ಕಾಪಾಡಿದ್ದಾರೆ. ಎಷ್ಟು ವಿಷಜಂತುಗಳಿದೆ ಈ ಒಂದು ಬೇಸಿಗೆ ಕಾಲದಲ್ಲಿ, ಎಷ್ಟು ಹಾವುಗಳು ಚೇಳುಗಳು ಆಚೆ ಬರ್ತವೆ. ಬಟ್ ಆದರೂ ಸಹ ದೇವರು ನನ್ನ ಕಾಪಾಡಿದ್ದಾರೆ. ಯೇಸುಸ್ವಾಮಿ 2 ಮಾತು ಹೇಳಿದ್ರು ಗೊತ್ತಾ? ಈ 12 ಶಿಷ್ಯರ ಬಗ್ಗೆ ಒಬ್ಬನ ಬಿಟ್ಬಿಟ್ರು. ಯಾಕಂದರೆ ಅವನಾಗವನೇ ಯೇಸುಸ್ವಾಮಿ ಕೈ ಬಿಟ್ಬಿಟ್ಟ. ಅವ್ರ ಕೈ ಬಿಡಲ್ಲ, ನೀನು ಅವ್ರ ಕೈ ಬಿಟ್ಟರೆ ನಿಂದು, ಅವ್ರು ನಿನ್ನ ಕೈ ಬಿಡಲ್ಲ. ಹೇಳ್ತೀನಿ ಕೇಳಿ ಎಲ್ರಿಗೂ, ನಿನ್ನ ಕಾಪಾಡ್ತಾರೆ, ನಿನ್ನ ಕಾಯುತ್ತಾ ಬರ್ತಾ ಇದ್ದಾರೆ. ಒಬ್ಬ ವಾರ್ಡನ್ನು ಅವನಿಗೆ ಕೊಡಲ್ಪಟ್ಟಂಥ ಸೆರೆಯಾಳುಗಳನ್ನು ಯಾವ ರೀತಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾನೋ ಜೈಲಲ್ಲಿ, ಅದೇ ಥರ ಯಾರ್ಯಾರು ಯೇಸುವಿಗೆ ತಮ್ಮ ಜೀವಿತವನ್ನು ನೀವು ಒಪ್ಪಿಸ್ಕೊಟ್ಟು ಆತನನ್ನು ನಿಮ್ಮ ರಕ್ಷಕನಾಗಿ ದೇವರನ್ನಾಗಿ ನೀವು ಅಂಗೀಕರಿಸ್ಕೊಂಡ ಮೇಲೆ ನಿಮ್ಮ ಆತ್ಮ ಸೈತಾನ್ ತಗೊಂಡು ಹೋಗದೆ ಇರೋ ಹಾಗೆ ದೇವರು ಕಾಪಾಡ್ತಾರೆ. ಸರಿನಾ? 4ನೇದಾಗಿ ಮತ್ತು ಕಡೆಯದಾಗಿ, ದೇವರಿಂದ ಕರೆಯಲ್ಪಟ್ಟ ಯೂದನ ಪತ್ರಿಕೆಗೆ ಬನ್ನಿ, 2ನೇ ವಚನ. ದೇವರಿಂದ ಕರೆಯಲ್ಪಟ್ಟ ನಿಮಗೆ ಏನೇನಿರ್ತದೆ? 3 ಕಾರ್ಯ ಇರ್ತದೆ. ಏನಪ್ಪ? 3. ಏನಿರ್ತದಮ್ಮ? ಹೋದಮ್ಮ. ಕರುಣೆ, ಶಾಂತಿಯು, ಪ್ರೀತಿಯು ಎಷ್ಟಾಗಲಿ? ಹೆಚ್ಚಾಗಲಿ. ಕರುಣೆ, ಶಾಂತಿ, ಪ್ರೀತಿ. ಇವತ್ತು ಎಷ್ಟೋ ಜನಕ್ಕೆ ದೇವರ ಕರುಣೆ ಇಲ್ಲ. ಎಲ್ಲ ಇರ್ಬೋದು, ದೇವರ ಕರುಣೆ ಇಲ್ಲ. ಸುಂಕದವನು ಏನಂತ ಪ್ರಾರ್ಥನೆ ಮಾಡ್ತಾನೆ? ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು. ಪ್ರತಿದಿನ ದೇವರ ಕರುಣೆಗಾಗಿ ಬೇಡ್ರಿ. ನೀವು ಯೇಸುವಿನಲ್ಲಿ ಇದ್ದರೆ ನಿಮಗೆ ಕರುಣೆ ಇರ್ತದೆ, ಶಾಂತಿ ಇರ್ತದೆ, ಪ್ರೀತಿ ಇರ್ತದೆ. ಪ್ರಿಯರೇ, ಒಬ್ರನ್ನೊಬ್ಬರು ದಯವಿಟ್ಟು ಟ್ಯಾಲಿ ಮಾಡಬೇಡಿ. ಒಬ್ರನ್ನೊಬ್ಬರು ದಯವಿಟ್ಟು ಹೋಲಿಕೆ ಮಾಡಬೇಡಿ. ನಾವೆಲ್ಲ ದೇವರ ಮಕ್ಕಳು. ಆಮೇನ್? ಎಲ್ಲ ಇಲ್ಲಿದ್ದೀರಮ್ಮ? ನೀನು ಯಾವ ಮನೆಯಲ್ಲಿದೆಯೋ, ಯಾವ ಸ್ಕೂಲ್ ಓದ್ತಾ ಇದೆಯೋ, ಯಾವ ಕಾಲೇಜ್ ಓದ್ತಾ ಇದೆಯೋ, ಯಾವ ಕೆಲಸ ಮಾಡ್ತಾ ಇದೆಯೋ, ನಿಮ್ಮ ಕೆಲಸಗಳನ್ನ ನೋಡಿ ದೇವ್ರ ಮಕ್ಕಳನ್ನ ಒಬ್ರನ್ನೊಬ್ಬರನ್ನ ಟ್ಯಾಲಿ ಮಾಡಬೇಡಿ. ತಿರ್ಗಾ ಹೇಳ್ತಾ ಇದ್ದೀನಿ, ಯೇಸುವಿನ ರಕ್ತ ನಮ್ಮೆಲ್ಲರ ಮೇಲೂ ಇದೆ. ನಾವೆಲ್ಲ ಒಂದೇ ಫ್ಯಾಮಿಲಿ. ಹೊರಗಡೆಯವರು ನಮ್ಮನ್ನ ಟ್ಯಾಲಿ ಮಾಡಲೇ, ಸ್ವಾಮಿ ನಮ್ಮ ನೀನೇನು ಓದಿದ್ಯಾ, ನಿನಗೇನಿದೆ ಅದಿದೆ, ಹಂಗೆ ಮಾಡ್ಕೊಳ್ಳಿ ಬಿಡು, ಅದೇನು ಇವತ್ತಿಲ್ಲ ನಾಳೆ ಇರ್ತದೆ, ಅವ್ರು ಹೇಳಲಿ ಬಿಡ್ರಿ. ಆದರೆ ಇಲ್ಲಿ ಯಾರೂ ಟ್ಯಾಲಿ ಮಾಡಬೇಡಿ. ನೀನು ಚಾರ್ಲ್ಸಲ್ಲಿ ಓದಿದೀಯಾ, ನಾನು ಪಲ್ಲೋಟಿಯಲ್ಲಿ ಓದಿದ್ದೀನಿ. ನೀನು ಸೇಂಟ್ ಜೋಸೆಫಲ್ಲಿ ಓದಿದೀಯಾ, ನಾನು ಸೇಂಟ್ ಮಾರ್ಕ್ಸಲ್ಲಿ ಓದಿದ್ದೀನಿ. ನೀನು ಅಂಬಾಸಡರ್ ಕಾರ್ ಓಡಿಸ್ತಾ ಇದೆಯಾ, ನಾನು BMW ಓಡಿಸ್ತಾ ಇದ್ದೀನಿ. ನೀನು ಬಜಾಜ್ ಓಡಿಸ್ತಾ ಇದೆಯಾ, ನಾನು ಯಾವುದೋ ಬಂದಿದೆ ಇವಾಗ, ಯಾವುದಪ್ಪ, ಐಕ್ಯೂಬ್. ಅಪ್ಪ, ನೀನು ಯಾವ ಗಾಡಿಯಲ್ಲಿ ಕೂತ್ಕೊಂಡ್ರೇನೋ ನೀನು ದೇವ್ರ ಮಗನೇ, ನೀನು ಯಾವ ಮನೇಲಿದ್ರೇನೋ ದೇವ್ರ ಮಗನೇ. ಯಾರು ಸಹ ದಯವಿಟ್ಟು ಒಬ್ರನ್ನೊಬ್ರು ಹೋಲಿಕೆ ಮಾಡಿ ಒಬ್ರನ್ನೊಬ್ರು ಕೀಳ್ತರಮೆಯಾಗಿ ನೋಡಬೇಡಿ. ನಾನು ಆವಾಗಲೇ ನಿಮಗೆ ಹೇಳಿದೆ, ಚಿಕ್ಕ ಮುನಿ ಅಕ್ಕ ಬಂದರು, ಚಿಕ್ಕ ಮುನಿ ಅಪ್ಪ ಬಂದರು, ಚೆನ್ನಾಗಿ ಮಾತಾಡಿ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ ಅಂತ. ಸೊ ನಾವೆಲ್ಲ ದೇವರ ಮಕ್ಕಳು, ದೇವರಿಗೆ ಪ್ರಿಯರಾದವರು, ದೇವರಿಂದ ಕರೆಯಲ್ಪಟ್ಟವರು. ಆ ರೀತಿ ನನಗೆ ನಿನಗೆ ಹೃದಯ ಇದ್ದರೆ ಕರುಣೆ, ಶಾಂತಿ, ಪ್ರೀತಿ ಹೆಚ್ಚಾಗುತ್ತೆ. ಒಂದು ವೇಳೆ ಇವತ್ತು ಯಾರಿಗಾದ್ರೂ ಮನಸ್ಸಿನಲ್ಲಿ ನನಗೇನಪ್ಪ ಆಗ್ತಾನೆ ಇಲ್ಲ, ನನಗೆ ಡಿಪ್ರೆಷನ್ನು, ನನಗೆ ನಿರಾಸೆ, ಐ ಫೀಲ್ ಸೋ ಮಚ್, ನನಗೇನೋ ಲೈಫೇ ಏನೋ ಅಂತ ಯಾರಾದರೂ ಇಲ್ಲಿ ಬಂದಿದ್ರೆ, ಇವತ್ತು ಏಸಪ್ಪ ನಿನ್ಗೆ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನಿನ್ನ ಹೆಂಡ್ತಿ ನಿನ್ನ ಏನು ಕರೀತಾ ಇದ್ದಾರೋ, ನಿನ್ನ ಗಂಡ ನಿನ್ನ ಏನು ಕರೀತಾ ಇದ್ದಾರೋ, ನಿನ್ನ ಮಕ್ಕಳು ನೀನು ಏನಂತ ಇದ್ದಾರೋ, ನಿನ್ನ ರಿಲೇಟಿವ್ಸ್ ನಿನ್ಗೇನು ಹೇಳ್ತಾ ಇದ್ದಾರೋ, ಅದನ್ನೆಲ್ಲ ಕೇಳಿ ಹೃದಯದಲ್ಲಿ ತಗೋಬೇಡ. ಅದು ಇಲ್ಲಿ ಕೇಳಿ ಈ ಕಡೆ ಬಿಟ್ಬಿಡು. ಆದರೆ ನೀನೇನು ಮಾಡು ಗೊತ್ತಾ? ಹೃದಯದಲ್ಲಿ ನಾನು ದೇವ್ರ ಮಗ ಎಂಬುದಾಗಿ ಹೇಳು. ನಿನಗೆ ಕರುಣೆ, ನಿನಗೆ ಶಾಂತಿ, ನಿನಗೆ ದೇವರ ಪ್ರೀತಿ ಹೆಚ್ಚಾಗುತ್ತೆ.